ಜಗನ್ಮಾತೆಗೆ ಮಂಗಳವ. ಶ್ರೀ ಮಹಾದೇವಂಗೆ ಸೋಮಂಗೆ ಸುಖಪೂರ್ಣ ರಾಮಂಗೆ ಸತ್ಯಚಿದ್ರೂಪಂಗೆ ಕಾಮಿತ ಜನ ಕಲ್ಪ ಪೂಜಂಗೆ ಶಂಭೋ ವಿಂಗಾಮೋದರಿಂದ ವಂದಿಸುವೇನು. ಸರ್ವ ವಿದ್ಯೆಗಳಿಗೆ ಸರ್ವ ಬುದ್ಧಿಗಳಿಗೆ ಸರ್ವ ಸಿದ್ಧಿಗಳಿಗೆ ಸರ್ವಕ್ಕೆ ಸರ್ವ ಜೀವರ ತೋರ್ಗೆ ಗಾದೆ ಕಾರಣವಾದ ಸರ್ವ ಮಂಗಲೆಗೆ ಆನತನವೇ. ಗಣವರನನಿ ಮಾದಿ ಗುಣಮಣಿ ಸಿಂಧುವಾರ ಮುಕಲ ವಿಮತಾತಂಗಳ ತನಿವಂತೆ ಕೊಡುವದನಾನ್ವಿತನಿ ಕೃತಿ ತನು ಮಾತ್ರವೆಡರಿಲ್ಲವೆನೆ ಮಾಳ್ಗೆ. ಚಿನ್ನಾವಭರಣತೆ ಇನ್ನಾಮರೂಪ ವೇದಂ ನಿಜವೆನಿಸಿದಂದೀಶನ ಭಿನ್ನಾಭಿಧಾನ ಮೂರ್ತಿಗಳ ಮೇಲೆ ಸರ್ವ ಸಂಪನ್ನ ಗಣಾರಿ ರಕ್ಷಿಪುರನ್ನ. ಕರುಣರಸದ ಕೋಡಿ ವರಿವ ಕಟಾಕ್ಷರ ಪರತತ್ವ ವರಪುವಲಾಪದ ವರ ಪುಣ್ಯಮಯ ಶರೀರದ ನೀರಾಹಾರಿ ಸದ್ಗುರು ವಿರಲೆನ್ನ ಮಾನಸದಲ್ಲಿ. ಶುಕವಾಮದೇವಾದಿ ಸಕಲ ಮುನೀಶ್ವರ ನಿಕರವನಲವಿಂದೆ ಬಲಗೊಂಡು ಅಕಲಂಕಮೆನಿಸುವ ದ್ವೈತ ತತ್ವವನಿಲ್ಲಿ ಪ್ರಕಟಿಸುವೆನು ಬೋಧಾಗತಿಯಿಂದೆ. ಅವರಿವರನ್ನದೆ ನಿಜವರಿದವರಂಗ್ರೆ ಗವನತನಾಗಿ ಸಂತಸದಿಂದ ತವೆರಮ್ಮೆವಾದುದೆಂದೆನೆ ಪೇವೆರಜಾತ್ಮ ಸುವಿಚಾರ ಗತಿಯ ನಿಕ್ರಮದಿಂದ. ಶ್ರೀ ಗುರು ಶಂಭೋ ಲಿಂಗದ ಪಾದ ಪಂಕಜ ಶ್ರೀಗಣ್ಮತಿಗೆ ಮಂಗಳವನು. ಶ್ರೀ ಗುರು ಶಂಭೋ ಲಿಂಗದ ಪಾದ ಪಂಕಜ ಶ್ರೀಗಣ್ಮತಿಗೆ ಶ್ರೀಮದ್ ಭಾಗವತ ಮಹಾಪುರಾಣಗಳು ಅದರ ಮಹತ್ವ ಏನು, ಅದರಿಂದ ಏನೇನು ಆಗೋದಿದೆ, ಈ ವಿಚಾರವಾಗಿ ತಿಳಿಸ್ತಾ ಇದ್ದಾರೆ. ಈ ಒಂದು ಭಾಗವತದ ರಚನೆ ಆದದ್ದನೇ ಒಂದು ವಿಶೇಷ ಸನ್ನಿವೇಶಗಳು ತಯಾರಾಯಿತು. ಕಾರಣ ಅಂದ್ರೆ ವ್ಯಾಸ ಮಹರ್ಷಿಗಳು ವೇದಗಳನ್ನು ವಿಂಗಡಣೆ ಮಾಡಿದರು. ಋಗ್ವೇದ, ಯಜುರ್ವೇದ, ಸಾಮ, ಅಥರ್ವಣ ವೇದ ಅಂತ ಆಯಿತು. ಮಹಾಭಾರತವನ್ನು ಬರೆದು, ಪುರಾಣಗಳನ್ನು ಬರೆದು, ಉಪಪುರಾಣಗಳಾದ. ಇಷ್ಟಾದರೂ ಅವ್ರ ಮನಸ್ಸಿಗೆ ಸಮಾಧಾನ ಇಲ್ಲ. ಕಾರಣ ಅಂತಂದ್ರೆ ಇವೆಲ್ಲವೂ ಶಿಕ್ಷಣ ಕೊಡುವಂಥ ಗ್ರಂಥ ಆದವು, ಸಂಸ್ಕಾರ ಕೊಡುವಂಥದ್ದಾಗಬೇಕಲ್ಲ. ಮನುಷ್ಯನಿಗೆ ಶಿಕ್ಷಣಕ್ಕಿಂತಲೂ ಸಂಸ್ಕಾರ ಭಾಳ ಮುಖ್ಯ. ಶಿಕ್ಷಣ ಇಲ್ಲದೇ ಇದ್ದರೂ ಹೋಗ್ತದೆ, ಸಂಸ್ಕಾರ. ಎಂಥ ಸಂಸ್ಕಾರ? ತನ್ನ ಜೀವನವನ್ನು ಸಫಲಗೊಳಿಸುವಂಥ
ತನ್ನ ಜೀವನ ಇದೇನಿದೆ ಅಲ್ಲ ಇದು ಸಫಲ ಆಗುತ್ತೆ. ಮತ್ತೆ ಹುಟ್ಟಲು ಮತ್ತೆ ಬರೋದು ಮತ್ತೆ ಹುಟ್ಟಲು ಮತ್ತೆ ಬರೋದು ಆಗಬಾರ್ದು. ಮನುಷ್ಯ ಜೀವನದ ಉದ್ದೇಶನೇ ಇನ್ನೊಮ್ಮೆ ಹುಟ್ಟಿರ್ಬಾರ್ದು ಹಂಗೆ ಮಾಡ್ಕೊಳ್ಳೋದು ಅಂತ ಹೇಳಕ್ಕಾಗ. ಅದಕ್ಕೆ ಬೇಕಾದಂಥ ಸಕಲ ಸಾಧನೆಗಳನ್ನು ವ್ಯವಸ್ಥೆಯನ್ನು ಭಗವಂತ ಮಾಡ ಅಂಥ ಶ್ರೇಷ್ಠವಂಥ ವಿವೇಕವನ್ನು ಕೊಟ್ಟು ಕಳಿಸ. ಅದನ್ನು ಮೇಲೆ ಎತ್ತರ ಆ ವಿವೇಕದ ಸಹಾಯದಿಂದ ನಿನ್ನನ್ನು ನೀನು ಜಾಗೃತಗೊಳಿಸ್ಕೊಂಡು ನಿಮ್ಮ ಮೇಲೆ ಕೇಳಬೇಕು. ಇದು ಸಂಸ್ಕಾರ. ಇಲ್ಲ ಆಯ್ತು ಹುಡ್ತಾ ಹೆಂಗೋ ಬೆಳೆದ ಅವ್ರೇನು ಮಾಡ್ತಾರೆ ಇದನ್ನು ಮಾಡ್ದ ಅದು ಮಾಡ್ದ ಅವರು ಮನೆ ಕಳಿಸಿ ಅವ್ರ ಲಗ್ನ ನಾನು ಇದಾಗ ಅದಕ್ಕಾಗಿ ಏನು ಮಾಡಬೇಕು ಚಿಂತಿಸಿ ಅವನು ವ್ಯಾಸ ಮಹರ್ಷಿಯು ಈ ಭಾಗವತದ ರಚನೆ ಮಾಡಿ ಇದ್ರ ಕಥೆಗಳು ಇಂಥವಲ್ಲ. ನಾನು ಹಿಂಗಾಗಬೇಕು, ನಾನು ನಚಿಕೇತನಂಗಾಗಬೇಕು, ನಾ ಪ್ರಹ್ಲಾದನಂಗಾಗಬೇಕು, ನಾ ಧ್ರುವರಾಜನಂತ ಆಗಬೇಕು, ಈ ಥರದ ಭಾವ ಜಾಗೃತ ಆಗಬೇಕು. ಸಂಸ್ಕಾರ ಅಂದರೆ ಇದೆ. ಹೊರಗಿಂದ ಯಾರು ಹಿಂಗೆ ಮಾಡಿ ಅನ್ನೋದಲ್ಲ, ನಾನು ಹಿಂಗಾಗಬೇಕು ಅಂತ ಕಥೆ ಮುಖಾಂತರ. ಅದಕ್ಕಲ್ಲೇ ನಾರದ ಮಹರ್ಷಿಯು ಇಲ್ಲೊಂದು ಸಣ್ಣ ಸಂದರ್ಭ ತಗೊಂಡ. ಭಕ್ತಿ ಅನ್ನುವಂಥ ತಾಯಿ ಎರಡು ಮಕ್ಕಳು, ಜ್ಞಾನ ಮತ್ತು ವೈರಾಗ್ಯ ಅನ್ನೋ ಮಕ್ಕಳು. ಅವು ಮಲ್ಸ್ಕೊಂಡು ಕುಂತ ಅವು ಮುಂದಕ್ಕಾಗ್ಬಿಟ್ಟಾವ. ಏನು ಕತೆ ಇದು ಅಂತ ಚಿಂತೆ ಮಾಡಾಕತ್ತಾಳೆ. ಆವಾಗಲ್ಲೇ ನಾರದ ಮಹರ್ಷಿಗಳು ಅಲ್ಲಿ ಬರ್ತಾರೆ. ಅವ್ರು ಹೇಳ್ತಾರೆ, ನೋಡು ಭಕ್ತಿ ಅನ್ನೋದು ಬಹಳ ಶ್ರೇಷ್ಠದ. ಯಾರು ಭಕ್ತಿ ದ್ರೋಹ ಮಾಡ್ತಾರೋ ನೋಡಿ ಅವ್ರು ಮೂರೂ ಲೋಕಕ್ಕೆ ಕಷ್ಟವನ್ನು ಪಡ್ತಾರೆ. ಅಂದರೆ ಆ ಭಕ್ತಿ ಭಗವಂತ ಕೊಟ್ಟ ಕಷ್ಟ ಅದನ್ನು ಬೆಳೆಸೋದು, ಅದು ದ್ರೋಹ ಬರೀಬಾರ್ದು. ದೇವರಲ್ಲಿ ಭಕ್ತಿ, ಗುರುವಿನಲ್ಲಿ ಭಕ್ತಿ, ತಂದೆ ತಾಯಿಯಲ್ಲಿ ಭಕ್ತಿ, ಹಿರಿಯರಲ್ಲಿ ಭಕ್ತಿ, ಅರ್ಥಾತ್ ಅವ್ರ ಸೇವೆಯನ್ನು ಮಾಡಬೇಕು ಅನ್ನುವಂಥ ಭಾವ. ಅವರ ಸೇವೆಯನ್ನು ಮಾಡಿ ಅವರು ಹೇಳೋಂಥ ಮಾತುಗಳನ್ನು ನನ್ನ ಜೀವನದೊಳಗೆ ಇಳಿಸ್ಕೊಂಡು ಅದರಂತೆ ನನ್ನ ಜೀವನ ಸಾಗಿಸಿ ಆವಾಗ ನನ್ನ ಕಲ್ಯಾಣನ ಆಗುತ್ತೈತಿ ಅನ್ನುವಂಥ ಶ್ರೇಷ್ಠವಂಥ ಉದ್ದೇಶದಿಂದ ಅವರಲ್ಲಿ ಭಕ್ತಿ ಮಾಡಿ. ಅದಕ್ಕೇ ಶಾಸ್ತ್ರದ ಸಹಿತ ಮುಕ್ತಿ ಸಾಧನ ಸಾಮಗ್ರ ಭಕ್ತಿರೇವ ಕ್ರಿಯಸಿ ಅಂಥೇಳಿ ಭಕ್ತಿನ ಶ್ರೇಷ್ಠವಾದದ್ದು. ಗೋಪಿಕಾಸ್ತ್ರೀಯರು ಏನು ಭಾಳ ಕಲ್ತಿದ್ದಲ್ಲ, ಎಮ್ ಎ ಮಾಡಿದ್ರೆ PhD ಏನು ಮಾಡಿದ್ರು ಅವರು ಇಲ್ಲ. ಆದರೆ ಭಕ್ತಿ ಎಲ್ಲಿಗೆ ಹೋಯ್ತು? ಸದಾ ಎಲ್ಲಿ ನೋಡಿದ್ರೆ ಆ ಪರಮಾತ್ಮನ ಕಾಣ. ಅದಕ್ಕೆ ಭಕ್ತಿ ಯಾವುದು ಅರ್ಥಾತ್ ಭಕ್ತಿಯನ್ನು ನೋಡೋದಿಲ್ಲ, ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋದು. ಆ ಮೂರು ಲೋಕ ಆ ಕಷ್ಟ. ಇಲ್ಲೇ ಈ ಜೀವನ ಪಾರಮಾರ್ಥಿಕ ಜೀವನ ಎಲ್ಲವೂ ಕಷ್ಟ. ಪ್ರಾಚೀನ ಕಾಲದೊಳ ಭಕ್ತಿಯ ನಿಂದ ಮಾಡುವಂಥ ಮಹರ್ಷಿ ದುರ್ವಾಸ. ಇರೋದು ಮನುಷ್ಯ ಬಾಸಿಟ್ನ ತಪಸ್ವಿ ಖರೆ, ಆದರೆ ದುರ್ವಾಸ ಬಹಳ ಭಕ್ತಿನಿಂದ. ಯಾಕೆ ಅಂಥ ಭಕ್ತರಿನಿಂದ ಮಾಡ್ತಾನೆ ಅನ್ನೋ ಸಲುವಾಗಿನ ಭಗವದ್ಭಕ್ತರ ಕಡೆಗೆ ವಿರೋಧ ಮಾಡಿಸಲು ಅವ್ರನ್ನ ಕಷ್ಟ ಕೊಡಿಸೋದಾಗ ಹೋದ ಕಡೆಗೆ ತಾನ ಕಷ್ಟವನ್ನು ಅನುಭವಿಸ್ದ. ಅವ ಬೇರೆ ಕಷ್ಟ ಅನುಭವಿಸ್ಬೇಕಾಗ್ತವ. ವೃತ ತೀರ್ಥ ಯೋಗ ಯಜ್ಞ ತಥಾ ಜ್ಞಾನ ಕಥೆಗಳ ಚರ್ಚೆ ಮಾಡೋ ಯಾವ ಲಾಭವೂ ಇಲ್ಲ. ಕೇವಲ ಭಕ್ತಿ ಮುಕ್ತಿ ಪ್ರದಾನ ಮಾಡ್ತದೆ. ಸೂತ ಪುರಾಣಕ್ಕೆ ಹೇಳ್ತಾರಲ್ಲೇ ಈ ಥರ ನಾರದರಿಂದ ನಿರ್ಣಯ ಮಾಡಿದ ಮೇಲೆ ತನ್ನ ಮಹಾತ್ಮೆಯನ್ನು ಕೇಳಿ ಭಕ್ತಿ ಆಕಿ ತಾಯಿ ಆಕಿ ಭಕ್ತಿ ಸ್ವರೂಪನೇ ಆಕಿ. ಆ ಭಕ್ತಿ ಕೇಳಿ ಭಕ್ತಿಯ ಎಲ್ಲ ಅಂಗ ಪುಷ್ಟ ಆಗಿ ಅದಕ್ಕೆ ನಾರದರಿಗೆ ಅವಳೇ ಹೇಳಿಕೆತ್ತಾಳ. ಏನು ಹೇಳಿದಪ್ಪ ಆ ಭಕ್ತಿ ಅನ್ನುವಂಥ ತಾಯಿ ನೋಡಿ. ನಾರದ ಮಹರ್ಷಿಗಳೇ ಧನ್ಯಪ್ಪ ಧನ್ಯ. ನಿಮ್ಮ ನನಗೆ ನಿಶ್ಚಲ ಪ್ರೇಮ, ನಿಮ್ಮದು ನನ್ನಲ್ಲಿ ಭಾಳ ಪ್ರೇಮ. ನಾನು ನಿಮ್ಮ ಹೃದಯ ಸದಾ ನಿವಾಸ ಮಾಡ್ತೇನೆ. ಭಕ್ತಿ ಆಗ್ತದ ನಿಮ್ಮ ಹೃದಯವನ್ನು ಸದಾ ವಾಸ ಮಾಡ್ತೇನೆ, ಎಂದೂ ನಿಮ್ಮ ಪರಿತ್ಯಾಗ ಮಾಡುವುದಿಲ್ಲ. ಹಿಂಗೆ ಅನ್ಬೇಕಾದ ಭಕ್ತಿ. ನಾನಿನ್ನ ಪರಿತ್ಯಾಗ ಮಾಡೋದಿಲ್ಲ ಅನ್ನುವಷ್ಟು ಅಚಲವಾದಂಥ ಭಕ್ತಿನು. ಸಾಧು ನೀನು ಕೃಪೆ ಮಾಡಿ ನನ್ನ ಕಷ್ಟವನ್ನು ಕ್ಷಣ ಬರೆದು ದೂರ ಮಾಡಿಬಿಟ್ಟು. ಎಷ್ಟು ದುಃಖ ಆಗಿತ್ತು ನನಗೆ, ಎಲ್ಲ ದೂರ ಮಾಡಿಬಿಟ್ಟು. ನನ್ನ ಪುತ್ರ ಚೇತನ ಇಲ್ಲ, ಇವು ಹೆಂಗೆ ಬಿದ್ದಾವ?
ಅಚೇತ್ ಚೈತನ್ಯಹೀನಾಗಿ ಬಿದ್ದುಬಿಟ್ಟಾರ. ಅದಕ್ಕೆ ಈ ಇಬ್ಬರು ನೀನು ಎಬ್ಬಸು. ಯಾರ್ಯಾರು? ಜ್ಞಾನ ಮತ್ತು ವೈರಾಗ್ಯ. ಆ ಮಕ್ಕಳು ಮಕ್ಕೊಂಡು ಮುದುಕ ಯಾವ ಭಕ್ತಿಗಿಂತ ಅದಕ್ಕೆ ಹೇಳ್ತಾರೆ. ಅವಾಗ ಸೂತ್ ಪುರಾಣರು ಹೇಳ್ತಾರೆ, ಭಕ್ತಿಯ ಮಾತನಿಕೆ ನಾರಿಗೆ ಕರುಣೆ. ಅವರು ತಮ್ಮ ಕೈಯನ್ನು ಅಗಾಡಿಸಿ ಆ ಇಬ್ಬರು ಅವ್ರಿಗೆ ಎಬ್ಬಸ್ಲಿಕ್ಕೆ ಹತ್ತಿದ್ರು. ಆ ಇಬ್ಬರಿಗೂ ಎಬ್ಸ್ ಅಂತ ಹೇಳಿದ್ರು. ಆ ಇಬ್ಬರನ್ನು ಎಬ್ಬಿಸ್ಲಿಕ್ಕೆ ಯಾರನ್ನ? ಜ್ಞಾನ ಮತ್ತು ವೈರಾಗ್ಯವನ್ನು, ಜ್ಞಾನ ವೈರಾಗ್ಯವನ್ನು ಜಾಗೃತಿ ಮಾಡಕ್ಕೆ ಹತ್ತಿದ್ರು ನಾರದ ಮಹರ್ಷಿಗಳು. ಆ ಇಬ್ಬರು ಕಿವಿಯೊಳಗೆ ಸನ್ನಿಕಿಟ್ ಆ ಬಾಯಿ ಹಚ್ಚಿ, ಕಿವಿಗೆ ಬಾಯಿ ಹಚ್ಚಿ, ಜ್ಞಾನ ಏಳಪ್ಪ ನುಗ್ಗು ಏಳು, ಹೇ ಜ್ಞಾನ, ವೈರಾಗ್ಯ ಏಳು ಏಳು, ಈ ಥರ ಜೋರಿನ ಶಬ್ದ ಉಚ್ಚಾರ ಮಾಡಿ ಮೇಲಿಂದ ಮೇಲೆ ವೇದಾಂತದ ಗೀತೆ ಪಾಠವನ್ನು ಅವ್ರ ದ್ವಾರ ಆ ಮುಖಾಂತರ ಜ್ಞಾನದಿಂದ ಎಬ್ಸಾಕೈತೆ ನೋಡಿ. ಅವು ತಿಳಿದ ಮೇಲೆ ಇಬ್ಬರು ಯಾವ ಥರ ಬಲ ಹಚ್ಚಿ ಎದ್ರಪ್ಪ. ಹೆಂಗೆ ಎದ್ರು ಅವರು? ಅದು ಹೇಳ್ತೀನಿ. ಅನೇಕರಿಗೆ ನಾ ಹೇಳಿನೂ ಕಳಿಸ್ತೇನೆ. ಏನೋ ದುಃಖದ ಮುಂದಿರ್ತಾರೆ, ಸಣ್ಣ ಮಕ್ಕಳು ಇರ್ತಾವ, ಅಥವಾ ದೊಡ್ಡವಂಗ ಏನೋ ಆಗಿರ್ತೈತಿ. ಅವನಿಗೇನು ಹೇಳೋದು ಹೇಳ್ತೇನೆ, ಜೊತೆಗೆ ಅವ್ರ ತಾಯಿಗೆ ಹೇಳ್ತೇನೆ ನಾ ಏನಂತ, ಅವ ಇನ್ನೇನು ನಿದ್ದೆ ಹತ್ತಬೇಕಿನ್ನ, ಇನ್ನೂ ಪೂರಾ ನಿದ್ದೆ ಹತ್ತಿಲ್ಲ, ನಿದ್ದೆ ಹತ್ತಬೇಕು. ಅವಾಗ ಅವನ ಕಡೆ ಕೂತ್ಕೊಂಡು ನಮ್ಮ ಶಿವ ಮಂತ್ರ ಹೇಳು, ಮಹಾತ್ಮರ ಚರಿತ್ರೆ ಓದು, ಅವನ ಕಿವ್ಯಾಗ ಹೋಗ್ಲ. ಎರಡನೇದ್ದು, ಅವ ಇನ್ನೂ ಪೂರ್ಣ ಎಚ್ಚರ ಆಗಿಲ್ಲ, ಇನ್ನು ಎಚ್ಚರ ಅದಾನ, ಅವಾಗ ಮತ್ತೆ ನಾಮಸ್ಮರಣೆ ಮಾಡು. ಶಿವಾನ್ಮ ಅನ್ ಮಹಾತ್ಮರ ಚರಿತ್ರೆ ಇದು ಪರಿಣಾಮ ಮಾಡ್ತೈತಿ. ಇದು ನೋಡಿ ಎಷ್ಟು ಸಂಬಂಧ ಹೊಂದೈತಿ. ನಾರದ ಮಹರ್ಷಿಗಳು ಅವ್ರಿಗೆ ಏ ಜ್ಞಾನ, ಏ ವೈರಾಗ್ಯ ಏಳು ಏಳು ಅಂತ ಜೋರಿಗೆ ಹೇಳಿ ಏನು ಮಾಡಿದ್ರಪ್ಪ? ಬರೀ ಏಳು ಏಳು ಅನ್ನಲಿಲ್ಲ. ಅವ್ರೇನಾದ್ರು ವೇದಾಂತದ ಮತ್ತು ಗೀತಾ ಪಾಠ ಅವನ ದ್ವಾರ ಗೀತಾ ಪಾಠ ಮಾಡಕ್ಕೆ ಹತ್ತಿದ್ರು ಅಂದಿದ್ರಿ. ಪರಿಣಾಮ ಎಷ್ಟು ಮಾಡ್ತೈತೆ ನೋಡಿ. ಅದಕ್ಕೇನು ಹೇಳೋದು, ಒಳಗೆ ಗರ್ಭಿಣಿ ಸ್ತ್ರೀಯರಿಗೆ ಹೇಳ್ತೇವೆ ನಾವು, ನೀವು ಯಾವಾಗಲೂ ಸದಾ ಅದಕ್ಕೇನು ತಿಳಿದಿಲ್ಲ ಅಂದಬೇಡ, ಅದು ಜಾಗೃತ ಆಗಿರ್ತಂತ. 7 ತಿಂಗಳು ಕೂಡಿದ ಕೂಡಲೇ ಒಂದೊಂದು 7ರಾಗ ಬರ್ತಾವೆ ಹೊರಗೆ, 7ರಾಗ ಹುಟ್ಟಿದವ ಅಂತ ಅಂತಾರೆ. ಚೆನ್ನಾಗಪ್ಪ ಭಾಳ. ಅಂದ್ರೆ ಆ 7 ತಿಂಗಳಿಗೆ ಎಲ್ಲ ತಯಾರಾಗಿಬಿಟ್ಟಿರ್ತದೆ. ಮತ್ತು ನೀ ಏನೇನು ಹೇಳ್ತೀವಿ ಅದು ಕೇಳ್ಕೊತ ಇರ್ತೈತಿ. ಅದಕ್ಕೆ ಅಷ್ಟಾವಕ್ರ ಗೀತಾ ಮತ್ತು ಅಭಿಮನ್ಯುನ ಕತೆ ಇವೆಲ್ಲ ಕೈತಾರೆ. ಹಂಗೆ ನಾವು ಸದಾ ಆ ಗೀತೆಯನ್ನು, ಅದಕ್ಕೆ ನಾ ಹೇಳ್ತೀನಿ, ರಾತ್ರಿ ಮಕ್ಕಳು ಹೊತ್ತು ನಿದ್ದೆ ಬರೋ ತನಕ ಇಲ್ಲಿ ಮಕ್ಕೊಂಡು ಯಪ್ಪ ಅಂತ ಒಳ್ಳಾಡಿ ಮಾಡೋಕ್ಕಿಂತ ನಿದ್ದೆ ಇನ್ನೇನು ಮಲ್ಕೊಂಡು ನಿದ್ದೆ ಆಗ್ತೈತೆ ಅನ್ನೋ ತನಕ ಭಗವಂತನ ನಾಮಸ್ಮರಣೆ ಮಾಡಿರಿ, ಜಪ ಮಾಡಿರಿ, ಶಿವಾಯನ ಮಾಡಿರಿ, ಸಿದ್ಧಾವಳ ಸ್ತೋತ್ರ ಹೇಳ್ರಿ, ಮಹಾತ್ಮರ ಗೀತೆನ ಹೇಳ್ರಿ, ಗೀತಾ ಪಾರಾಯಣ ಮಾಡಿ. ನಮ್ಮ ಜೈಲಿನೊಳಗೆ ಎಲ್ಲರೂ ಊಟ ಆದಮೇಲೆ ಇನ್ನೇನು ಮಲ್ಕೋಬೇಕು, ಅವತ್ತು ಎಲ್ಲರೂ ಕೂಡ್ಕೊಂಡು ಭಗವದ್ಗೀತೆ 15ನೇ ಪಾಠ, 16ನೇ ಶ್ಲೋಕ, 16ನೇ ಪಾಠ ಪೂರ ಪಾಠ ಮಾಡಿ ಅಲ್ಲಿ ಮಲ್ಕೋತಿದ್ವಿ. ಇನ್ನೇನು ಮಲ್ಕೊಂಡ್ರೆ ಮತ್ತೆ ಆಮೇಲೆ ಕುರು ಮಾಡಬಾರ್ದು. ಮಲ್ಕೊಂಡು ಕೂಡಲೇ ಏನಾಗಬೇಕಲ್ಲೇ ನಿದ್ದೆ ಹತ್ತಿರ್ಬೇಕು. ನಾವು ಇಲ್ಲಿ ಹಗಲಷ್ಟು ನಿದ್ದೆ ಹೊಡೆದಿರ್ತಾರೆ, ರಾತ್ರಿ ಇದು ಬರುವುದಿಲ್ಲ. ಹೇಳ್ರಿ ನಿದ್ದೆ ನಿದ್ದೆ ಬರ್ಲಿಕ್ಕೆ ಶಿವಾನ ಮಂತ್ರ ಇಲ್ಲ. ಅಯ್ಯೋ ಅದು ಹಂಗನಾತಿದೆ ಈಗ ಈ ಚಿಂತೆ. ಹಂಗೆ ನಿದ್ದೆ ಬರಲಿಲ್ಲ ಅಂದ್ರೆ ಅದು ಸದುಪಯೋಗ ತಗೋ. ನಿದ್ದೆ ಸದುಪಯೋಗ ತಗೊಳ್ಳಿ. ನಿದ್ದೆ ಇಷ್ಟು ಆಗ್ಬೇಕು, ನಮ್ಮದು ಇಷ್ಟೊತ್ತಿಗೆ ಹೇಳ್ಬೇಕು ಅಂದ್ರೆ ಎಚ್ಚರ ಆಗಿರ್ಬೇಕು. ನಿದ್ದೆ ಹಂಗೆ ಕಂಟ್ರೋಲ್, ನಿದ್ದೆಯನ್ನು ಹಿಡಿತಾಗಿ ಇಟ್ಕೊಳ್ಳೋದಂತ. ಇಲ್ಲಿಗೆ ನಿದ್ದೆ ಬಂದ ಮಕ್ಕೊಂಡ್ವೆ, ಎಚ್ಚರ ಆದಾಗ ಹೇಳ್ತೀವಿ, ಮುಗೀತು ಕೆಲಸ. ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಯಾಕೆ ಇಷ್ಟೊತ್ತಾಗಿ ಮಕ್ಕೊಂಡು ಕೇಳ್ತಾರೆ, ನಿನಗೆ ಯಾರು ಇಲ್ಲ ಇಲ್ಲ ಅಂದ್ರೆ ಮಕ್ಕಳಲ್ಲ. ಪುಣ್ಯ ಚಲೋ ಐತೆ ಮಕ್ಕೋ, ಈಗ ಯಾಕೆ ಹೇಳ್ತಿ ಅಂದ್ರೆ ಏನಾಗೋದು? ಅದಕ್ಕೆ ಅವ್ರು ಮಾಡಲಿಲ್ಲವೇ ಇಲ್ಲ, ಇನ್ನವ್ರು ಮಾಡಿಲ್ಲ, ಅವರು ನಿನ್ನ ಮಕ್ಕಳಾಗ ಬರ್ತಿತ್ತು, ಮಕ್ಕೊಂಡ್ರಿ ನೋಡ್ರಿ ಇಲ್ಲ. ಶಾರೀರಿಕ ತಪಾಸ್ ಮಾಡಿದ್ರು, ವಾಣಿ ತಪಾಸ್ ಮಾಡಿದ್ರು, ಇವೆಲ್ಲ ತಪಾಸ್ ಮಾಡಿದ್ರು, ಜಪ ಮಾಡಿದರು, ಧ್ಯಾನ ಮಾಡಿದರು. ಇಷ್ಟು ಗ್ರಂಥ ಪುರಸ್ತಿರ್ಲಾರ್ದ ಹಂಗೆ ವೇದದಿಂದ ಎಬ್ಸಾಕ್ ಹತ್ತಿದ್ರು ಅವ್ರಿಗೆ. ಯಾರಿಗೆ? ಜ್ಞಾನ ವೈರಾಗ್ಯ ನೋಡಿ. ನೇತ್ರವನ್ನು ತೆಗೆದು ನೋಡದೇ ಇರುವಂಥ, ಆಕಳಿಸಿಕೊಳ್ಳುವಂಥ ತಥಾ ಆಲಸ್ಯಯುಕ್ತ, ಅದು ಕಣ್ಣಿಂದ ಸಮಾನ. ಬಿಳಿ ಅಲ್ಲೇ ಕೂದಲು ತಥಾ ಯಾರ ಅಂಗ ಪ್ರಾಯ ಒಣಗಿ ಹೋಗಿ ಕಟ್ಗೆಂಗೆ ಆಗಿತ್ತು ಅಂತ ಕಠೋರ ಆಗಿದ್ರು.
ಹಸಿವಿ ನೀರಡಿಕೆಯಿಂದ ಅತ್ಯಂತ ದುರ್ಬಲ. ಆಮೇಲೆ ಮತ್ತು ಮಕ್ಕಳಕ್ಕೆ ಹತ್ತಿರು. ಆ ಇಬ್ಬರು ನೋಡಿ ನಾರದರು ಭಾಳ ಚಿಂತಿತ. ಅವ್ರು ವಿಚಾರ ಮಾಡಕತ್ತಿರು, ಏನು ಮಾಡಲಿಪ್ಪ ಇನ್ನು. ಭಕ್ತಿ ಏನು ಹೇಳ್ತಾಳ, ಇವ್ರನ್ನ ಎಬ್ಸ ಇದು ಲಕ್ಷ ಇಟ್ಕೋಬೇಕು. ಭಕ್ತಿ ಇಲ್ಲ ಆಕೆ ಏನು ಹೇಳ್ತಾಳ, ಜ್ಞಾನ ಮತ್ತು ಇದನ್ನ ಎಬ್ಬಸ್ಬೇಕಾಗೈತೆ ನಾವು. ಜ್ಞಾನ ವೈರಾಗ್ಯವನ್ನ ಅದು ಇಲ್ಲೇನು ಒಳಗೆ ಐತೆ. ವೈರಾಗ್ಯ ಐತೆ, ಜ್ಞಾನ ಐತೆ. ಯಾಕೆ ಆ ದೇವಿ ಒಳಗೆ ಕೊಟ್ಟ ಕಳಶ. ಅವನ್ನ ನಾವು ಜಾಗೃತ ಮಾಡ್ಬೇಕು. ಅವು ಮಕ್ಕೊಂಡವ ನಾವು. ಅವು ಹೆಂಗೆ ಮಕ್ಕೊಂಡವ, ಆಲಸ್ಯ ಆಗ್ಬಿಟ್ಟಾವ. ಮತ್ತು ಮಕ್ಕಳದ ಈಗ ಏನು ಮಾಡೋದೈತಳ, ಇನ್ನು ಹೊರಗೆ ಬೆಳಗಾಗಿಲ್ಲ ಈ ಮಕ್ಕೋತಾವ. ಅಲ್ಲ, ಎದ್ದು ಕೂಡ ನಾಮಸ್ಮರಣೆ ಮಾಡು, ಜಪ ಮಾಡ್ಕೊಂತ ಮುಂದೆ ಕೆಲಸ ಮಾಡು, ಆಸನ ಹಾಕು, ವ್ಯಾಯಾಮ ಮಾಡು. ಹೀಗೆ ಇವು ಎಲ್ಲ ಏನು ಮಾಡ್ಬೇಕಪ್ಪ, ಹತ್ತಪ್ಪ ಚಿಂತೆ. ಯಾರಿಗೆ? ನಾರದ ಮಹರ್ಷಿಗಳು ಎಬ್ಸಾಕತ್ತಾನು. ಹೇಳೋದು ಎದ್ದಾಗ ಮಾಡ್ತಾವ. ಮತ್ತು ಹ್ಞೂ ಅಂತಾವ ನೋಡಿ. ಅದಕ್ಕೆ ಹೇಳ್ತಾರೆ, ಶವನಕರೇ ಅವ್ರು ಹೇಳಕತ್ತಾರೆ, ಈ ಇಬ್ಬರು ನಿದ್ದೆ ಅದರೊಳಗಿಂತ ವಾರ್ಧಕ್ಯ ಹೆಂಗೆ ಹೋಗಿದ್ದಿತ್ತಪ್ಪ, ಮುಪ್ಪಾಸ ಬಂದಂಗೆ ಬಂದುಬಿಟ್ಟೈತಿ ಇವ್ರಿಗೆ. ಇದು ಹೆಂಗೆ ಕಳೀಲಿ 10 ಚಿಂತೆ. ಈ ಮಾತನ್ನು ಚಿಂತೆ ಮಾಡ್ತಾ ನಾರದು ಭಗವಂತನ ಸ್ಮರಣ ಮಾಡಾಕೈತಿ. ಮತ್ತೇನು ಮಾಡೋದು ಯಪ್ಪ, ಏನು ನನ್ನ ಕಡೆಯಿಂದ ಆಗೋದು. ಎಬ್ಸಾಕತ್ತೇನೆ, ಗೀತಾ ಹೇಳಿದೆ, ರಾಮಾಯಣ ಹೇಳಾಕತ್ತೇನೆ, ಭಗವಂತನ ನಾಮಸ್ಮರಣೆ ಮಾಡಿ ಹೇಳೋವಲ್ರಿ ಇವರು. ಏನು ಮಾಡಿ ಅವಾಗ ಕೇಳೋದಲ್ಲ ಮತ್ತೆ ಅದಕ್ಕೆ ಅವ್ನು ಸ್ಮರಣ ಮಾಡ್ಕೊಂಡು. ಆವತ್ತಿನೊಳಗೆ ಆಕಾಶವಾಣಿ, ನಾರದ ನೀನು ಉದಾಸ ಆಗಬೇಡ ನೋಡಿ, ನಿನ್ನ ಈ ಪ್ರಯಾಸ ಸಫಲ ಆಗ್ತದೆ. ನಿನ್ನ ಪ್ರಯತ್ನ ವ್ಯರ್ಥ ಹೋಗುವುದಿಲ್ಲ. ನಿನ್ನ ಪ್ರಯಾಸ ಸಫಲ, ಯಾವುದೇ ಪ್ರಕಾರ ಸಂಶಯ ಇಲ್ಲ. ಏನಪ್ಪ ಹೇಳೋವಲ್ರು ಚಿಂತೆ ಮಾಡಬೇಡ. ಅದಕ್ಕೆ ನೀನು ಒಂದು ಸತ್ಕರ್ಮ ಮಾಡು. ಆ ಕರ್ಮವನ್ನು ಸಾಧುಗಳಿಗೆ ಅಲಂಕೃತ ಮಾಡುವಂಥ ಸಾಧು ಪುರುಷರು ನಿನಗೆ ಹೇಳ್ತಾರೆ. ನೀ ಏನು ಮಾಡು, ಸಾಧುಗಳು ಮೆಚ್ಚುವಂಥ ಕರ್ಮವನ್ನು ಮಾಡು. ಸಾಧುಗಳು ಅವ್ರು ಅಲಂಕೃತ ಮಾಡುವಂಥ ಸಾಧು ಪುರುಷ ನೀನು ಏನು ಮಾಡಬೇಕು ಅನ್ನೋದು ಹೇಳ್ತಾರೆ ಅವ್ರಿಗೆ. ಅಂದರೆ ನಾವೇನು ಮಾಡಬೇಕು, ನಾವು ಇಂಥ ಕರ್ಮವನ್ನು ಮಾಡಬೇಕಲ್ಲ, ಅವ ಮೆಚ್ಚಿರ್ಬೇಕು. ವಾಹ್ ಚಲೋ ಮಾಡಿದ್ಬೇಡ ಅಂದ್ರಿ. ಅವಾಗ ನಿನಗೆ ಯಾವುದರ ರೂಪದಿಂದ ಬಂದು ಅವನಿನ ಕಷ್ಟ ಕಾಲದವ್ರು ಸಹಾಯ ಮಾಡಿ. ಕಷ್ಟ ಕಾಲ ಬರದೇ ಇದ್ರು ಕೊನೆಗರ ಕಾಪಾಡ್ತಾನೆ. ಮತ್ತು ಅವನಿಗೆ ಹಿಂದಾಗಡೆ ನಿನಗೇನು ಮನುಷ್ಯ ಜನ್ಮ ಕೊಟ್ಟು ಕಳೆದೆ ಸಾರ್ಥಕ ಅನ್ಬೇಕು. ಏನು ಇಂಥ ಮನುಷ್ಯ ಹುಂಡು ಮಕ್ಕಳ ಕೆಲಸ ಮತ್ತು ಬೆಕ್ಕು ಆದ್ರೆ ಮಾಡ್ತಾವ. ಮತ್ತು ನಿನಗೇನು ಹಣೆಯನ್ನು ಪಡ್ಕೋಬಾರ್ದು ಅವನಿಗೆ. ಯಾಕಾರ ನಿನಗೆ ಮನುಷ್ಯ ಜನ್ಮ ಕೊಟ್ಟನೆಪ್ಪ ಅಂತ ಅನ್ನಿಸ್ಬಾರ್ದು. ಹಂಗೆ ಅವ್ರು ನಿನಗೆ ಸೇರ್ತಾರಪ್ಪ ಅಂತ. ತಸ್ಮಿನ್ ಆ ಸತ್ಕರ್ಮವನ್ನು ಅದು ಮಾಡ್ತೇನೆ. ಈ ಇಬ್ಬರು ನಿದ್ರೆ ಜೊತೆಗೆ ವೃದ್ಧಾವಸ್ಥೆ ಕ್ಷಣ ಅಲ್ಲಿ ಹೋಗಿ ನೀ ಕರ್ಮ ಮಾಡಿ ನಿನ್ಗೆ ಹೇಳ್ತಾರೆ. ಇಷ್ಟು ಆಗ್ತಾ ಅವ್ರಿಗೆ ನಿಮ್ಮ ಉಪವಾಸ ಬಂದಂಗೆ ಬಂದೈತಲ್ಲ, ಅದು ಕಡಿಮೆ ಹಾಕೊಂಡು ಬಿಡ್ತೈತಿ. ಎಲ್ಲ ಕಡೆ ಭಕ್ತಿ ಪ್ರಸಾರ ಆಗ್ತೈತಿ ನೋಡಿ. ಈ ಆಕಾಶವನ್ನು ಅಲ್ಲೇ ಎಲ್ಲರೂ ಗಟ್ಟಿ ಎಲ್ಲರಿಗೂ ಕೇಳ್ಕೊ. ಕಿಂತು ನಾರದರು ಇದು ಹೇಳ್ತಾ ಆಶ್ಚರ್ಯತ. ನಾ ಇದಕ್ಕೆ ತಿಳಿದಿಲ್ಲಲ್ಲ, ಏನು ಹೇಳ್ತದು, ಸತ್ಕರ್ಮ ಮಾಡ್ಕೊಂತೀವಿ, ಏನು ಕರ್ಮ ಮಾಡ್ಬೇಕನ್ನ. ಅದಕ್ಕೆ ನಾರದರು ಹೇಳ್ತಾರೆ, ಈ ಆಕಾಶವಾಣಿ ಅದು ಗುಪ್ತ ರೀತಿಯಿಂದ ಸಾಧನ ಹೇಳ. ಕರ್ಮ ಮಾಡು, ಅವ್ರಿಗೆ ಮೆಚ್ಚುವಂಥ ಕರ್ಮ ಮಾಡುವಂತ ಹಿಂಗೆ ಮಾಡಂತ ಹೇಳ್ತೇನದು ಇಲ್ಲ. ಅದಕ್ಕೆ ನಾನು ಗುಪ್ತ ರೀತಿ ಹೇಳೋದು. ಯಾವ ಸಾಧನ ಅನುಷ್ಠಾನ ಮಾಡೋದು ಅದರಿಂದ ಈ ಎರಡೂ ಕಾರ್ಯ ಸಂಪನ್ನ ಆಗ್ತಾವ. ನನ್ನ ಭಯನ ಹೋಗ್ಬೇಕಾ, ಇವ್ರು ಹೇಳಬೇಕು ಏನಪ್ಪ ಅವರು ಸಂತ ಅವರು ಎಲ್ಲಿಂದ ಬರ್ತಾರಪ್ಪ ಹಂಗಾರೆ ಇವರು ಸಂತರು ಅಂತ ಬರ್ತಾರಂತ ಹೇಳ್ದ. ಆ ಸಂತರು ಎಲ್ಲಿಂದ ಬರ್ತಾರೋ ಏನೋ, ಯಾವ ಪ್ರಕಾರದಿಂದ ಆ ಸಾಧನ ಅದು ನಮಗೆ ಹೇಳಬೇಕು ಏನಪ್ಪ. ಆಕಾಶವಾಣಿ ಏನಂತೋ ಅದ್ರ ವಿಷಯ ನನಗೆ ಏನು ಮಾಡಬೇಕು ಆಕಾಶವಾಣಿಯವರು ಅಂತ ಸ್ಪಷ್ಟವಾಗಿ ತಿಳಿದು ಒಳ್ಳೆ ಕೆಲಸ ಮಾಡಿ ಅಂದ್ಬಿಡು. ಒಳ್ಳೆ ಕೆಲಸ ಅಂದ್ರೇನು ಅದಕ್ಕೆ ಆವಾಗ ಸೂತ ಪುರಾಣಿಕರಲ್ಲಿ ಕುಂತವ್ರು ಹೇಳ್ತಾರೆ. ಅಲ್ಲೇ ಆ ಇಬ್ಬರನ್ನು ಬಿಟ್ಟು ನಾರದುನಿ ಅಲ್ಲಿಂದ ಹೊರಟು ನಿಂತ ನೋಡಿ. ಆ ಪ್ರತ್ಯೇಕ ತೀರ್ಥದೊಳಗೆ ಹೋಗಿ ಮಾರ್ಗ ಸಿಗುವಂಥ ಮುನೀಶ್ವರ ಕೇಳ. ಹಿಂಗೆ ಆಕಾಶವಾಣಿ ಆತು ಮತ್ತೇನಪ್ಪ ಅಂತ ದೊಡ್ಡ ದೊಡ್ಡ ಮುನಿ ಕೇಳ. ಈ ವೃತ್ತಾಂತ ಎಲ್ಲರೂ ಕೇಳ್ತಾ ಇದ್ರು. ಕಿತ್ತು ಯಾರೂ ನಿಶ್ಚಯ ಮಾಡಿ ಇದು ಹಿಂಗಪ್ಪ ಆಕಾಶವಾಣಿ ಹೇಳಿದ್ದು ಯಾರೂ ಹೇಳ್ತಾನೆ ಇಲ್ಲ. ಎಲ್ಲರೂ ಇಲ್ಲ ಗೊತ್ತಾ ಇಲ್ಲ ನೋಡಿ. ಕೆಲವರು ಅದನ್ನು ಅಸಾಧ್ಯ ಏನಾಗೋದು. ಬೇರೆ ಜನರು ಹೇಳಿದ್ರು ಇದನ್ನು ತಿಳ್ಕೊಳ್ಳೋದು ಕಠಿಣಪ್ಪ ಅಂತ.
ಕೆಲವರು ಸುಮ್ಮನಾಗ್ಬಿಟ್ರು, ಏನು ಹೇಳಪ್ಪ. ಕೆಲವರು ಅಲ್ಲಿಂದನೇ ಓಡೇಬಿಟ್ರು. ಈ ರೀತಿ ತ್ರೈಲೋಕ್ಯ ಆಶ್ಚರ್ಯಜನಕ ಮಹಾನ್ ಹಾಹಾಕಾರ ಎದ್ದುಬಿಡ್ತು. ಯಾವಾಗ ವೇದ ತಥಾ ವೇದಾಂತಗಳ ಧ್ವನಿಗಳು ತಥಾ ಗೀತೆ ಪಾಠದಿಂದ ಎಬ್ಸ ಆದಾಗ್ಯೂ ಏನು ಮಾಡಿದ್ರು ಮತ್ತು ಅವರು ಗೀತಾ ಪಾಠ ಮಾಡ್ಯಾರ, ಮಾತು ವೇದಾಂತನೇ ಹೇಳಕತ್ತಾರೆ, ಆದರೂ ಹೇಳಲಿಲ್ಲ ಇವರು ಅಂದರೆ ಅವಾಗ ಎದ್ದ ಭಕ್ತಿ ಜ್ಞಾನ ವೈರಾಗ್ಯ ಈ ಮೂರು ಗಣ ಅಲ್ಲೇ ಏನು ಮಾಡ್ತಾರೆ, ಎತ್ತರ ಆಗಲಿಲ್ಲ. ಇದು ಏನಾರ ಬೇರೆ ಉಪಾಯ ಇಲ್ಲ ನೋಡಿ. ಯಾವುದು ಈ ಥರ ಎಲ್ಲರ ಜನರು ತಮ್ಮೊಳಗೆ ಏನಪ್ಪ ಮತ್ತು ಬೇರೆ ಏನು ಮತ್ತು ಇಷ್ಟು ಗೀತಾ ಮಾಡ್ದ, ಪಾರಾಯಣ ಮಾಡ್ದ, ವೇದ ಅದ, ಇದು ಬೇರೆ ಉಪಾಯ ಇಲ್ಲಪ್ಪ ಅಂತ ಅವಾಗ ಅವ್ರು ಹೇಳ್ತಾರಲ್ಲೇ. ಯಾವುದ್ರ ಸ್ವಯಂ ಯೋಗಿರ ನಾರಿಗೂ ಗೊತ್ತಾಗಬಲ್ದು. ನಾರು ನಮ್ಗೆ ಕೇಳಾಕತ್ತಾನೆ. ಬೇರೆ ಸಂಸಾರಿ ಅದನ್ನೇ ಹೆಂಗೆ ಹೇಳ್ತಾರಪ್ಪ, ನಾವೆಲ್ಲ ಸಂಸಾರಿ ಮಕ್ಕಳು. ಈ ಥರ ನಿಶ್ಚಯ ಮಾಡಿ ಅಲ್ಲೇ ಎಲ್ಲರೂ ಋಷಿಗಳು ಅದನ್ನು ದುಸ್ಸಾಧ್ಯ ಕಷ್ಟ ಬಿಡಪ್ಪ, ಮತ್ತು ಅದನ್ನ ಯಾರು ಹೇಳೋದು ಅಂತಂದು. ಅದು ಆದಮೇಲೆ ಚಿಂತೆ ವ್ಯಾಕುಲ ನಾರದ ಮಹರ್ಷಿಗಳು ಬದರಿಕಾಶ್ರಮದೊಳಗೆ ವಿಚಾರ ಮಾಡಿ ಅಲ್ಲಿ ಬಂದ್ರೆ ಆ ಕಾರ್ಯವನ್ನು ಮಾಡೋ ಸಲುವಾಗಿ ನಾನು ಅಲ್ಲೇ ತಪಸ್ಯ ಮಾಡ್ತೀನಿ ನೋಡಿ. ಏನು ಮಾಡಬೇಕಪ್ಪ ಇನ್ನೆಬ್ಸಾಕ ಬೆಳ್ಳೆ ಅಲ್ಲಿ ತಪಸ್ಯ ಮಾಡೋಕ್ಕೆ ಹೋದ್ರು. ಆವತ್ತಿನ ಅವ ತನ್ನ ಎದುರಿಗೆ ಕೋಟ್ಯಾಂತರ ಸೂರ್ಯ ಸಮಾನ ದೈದೀಪ್ಯಮಾನ ಸನಕಾದಿ ಮುನೀಶ್ವರ ನೋಡಿ. ಯಾರು ಬಿಟ್ಟಾರಲ್ಲೇ ಸನಕ ಸನಾತನ 4 ಮಂದಿ ಋಷಿಗಳು ಅಲ್ಲಿ ಬಿಟ್ಟ. ಅವಾಗ ನಾರದ ಕೇಳ್ತವನಿಗೆ, ಸನಕಾದಿ ಮಹರ್ಷಿಗಳೇ, ಭಾಳ ದೊಡ್ಡ ಭಾಗ್ಯದಿಂದ ನನ್ನ ನಿಮ್ಮ ಸಂಗಮ ಕೂಡಿ ನಮ್ಮ ಭಾಗ್ಯ ಅಂತ ತಿಳ್ಕೊತೀನಿ. ಮತ್ತೇನು ಅವಾಗೇನು ಫೋನ್ ಇಲ್ಲ, ಟ್ರೈನ್ ಇಲ್ಲ, ಬಿಡ ಮತ್ತು ಹಿಂಗೆ ಕುಡಿದು ಏನು ಭಾಗ್ಯಪ್ಪ ಕುಡಿದ್ವಿ. ನನ್ನ ಮೇಲೆ ಕೃಪಾ ಮಾಡಿ ನೀವು ನನಗೆ ಕೂಡಲೇ ಆ ಸಾಧನ ಆಕಾಶವಾಣಿ ಇತ್ತಲ್ಲ ಆ ಸಾಧನ ಹೇಳ್ರಿ. ಅವ ಹೇಳ್ತಾನೆ, ನೀವು ಎಲ್ಲರೂ ಯೋಗಿ ಬುದ್ಧಿಮಾನ್ ಬಹುಶ್ರುತ ಅಂದರೆ ಭಾಳಷ್ಟು ಶಾಸ್ತ್ರ ಕೇಳಿರಿ ಭಾಳ ಸಾತ್ರಿ. ನಾವು ಕೇಳ ಮಾಡಿದ್ರೆ 20 ವರ್ಷ ಆದ್ಬಿಟ್ರೆ ನಾವು ಮಠಕ್ಕೆ ಹೋಗಿ ಏನು ಅನ್ನಂಗ ಅಂತ. ನೀವು ಸದಾ 5 ವರ್ಷದ ಅವಸ್ಥೆ ಇರ್ತೀರಿ. ಅವ್ರು ಅಷ್ಟ 5 ವರ್ಷದ ಅವಸ್ಥೆಯೊಳಗೆ ಏನು ಇರಬೇಕು ಅಂತ ಶರೀರ ಹಂಗೆ ಇರ್ತೀರಿ. ಕಿಂತು ನೀವು ಪೂರ್ವಜರಿಗೂ ಪೂರ್ವಜರಿಗೂ ಅಂದರೆ ಅಲ್ಲಿಂದ ಎಲ್ಲ ನಿಮಗೆ ಗೊತ್ತದ. ನೀವು ಸದಾ ವೈಕುಂಠ ಧಾಮದೊಳಗೆ ಯಾವಾಗಲೂ ಅಲ್ಲೇ ಇರ್ತೀರಿ. ಮತ್ತು ನಿರಂತರ ಆ ಪರಮಾತ್ಮನ ಕೀರ್ತನ ಮಾಡಿಸ ಭಗವಂತನ ಲೀಲಾಮೃತ ರಸವನ್ನು ಪಾನ ಮಾಡಿ ಅದರ ಸದಾ ಉನ್ಮತ್ತ ಆಗಿರ್ತೀರಿ. ಆನಂದ ಅದರಾಗನ ಏಕಮಾತ್ರ ಭಗವಂತನ ಕಥೆ ನಿಮಗೆ ಕಥಾ ಅದು ಆಧಾರ. ಅದನ್ನು ಬಿಟ್ಟು ಬೇರೆ ಏನು ಮಾಡೋಂಗಿಲ್ಲ. ನೀವು ಆ ಪರಮಾತ್ಮನ ನೀವು ಪರಮಾತ್ಮನೇ ನಮ್ಮ ರಕ್ಷಕ ಅದಾನ, ನಮ್ಮ ಕಲ್ಯಾಣ ಮಾಡೋಯವ ಪರಮಾತ್ಮನೇ. ಈ ವಾಕ್ಯ ನೀವು ಮುಖದಿಂದ ಉಚ್ಚಾರಣೆ ಮಾಡ್ತಾ ಇರ್ತೀರಿ. ಏನು ಮಾಡ್ತೀರಪ್ಪ, ಅವನೇ ಕಾಯವ, ಅವನೇಪ್ಪ, ಯಾರಿಗೂ ಇಲ್ಲ. ಇದನ್ನು ಏನು ಹೇಳ್ತೀರಿ ನೀವು, ಅವ ಕಾಯ್ತಾನಪ್ಪ, ಅವನು ರಕ್ಷಣೆ ಮಾಡು, ಸಿದ್ಧಾವಣೆ ನೆನಸಪ್ಪ ಭಗವಂತ ಅಂತ ಹೇಳ್ತೀವಿ. ಅದೇ ಹೇಳ್ತಾ ಇರ್ತೀರಿ. ಅದಕ್ಕೆ ಕಾಲದ ಪ್ರೇರಿತಾಗಿ ವೃದ್ಧಾವಸ್ಥೆ ನಿಮಗೆ ಬಾಧಿತ ಮುಪ್ಪ ಬರುವುದಿಲ್ಲ. ನಿಮಗೆ ಭ್ರೂಭಂಗ ಮಾತು ಭಗವಂತನ ದ್ವಾರಪ ಜಯ ವಿಜಯ ಪೃಥ್ವಿ ಮೇಲೆ ಅಲ್ಲಿ ಬಿದ್ದು ನಿಮಗೆ ಒಳಗೆ ಕರೀಲಾರ್ದ ಅವ್ರು ಬಿದ್ದು. ಯಾರು ಜಯ ವಿಜಯರು? ನಿಮ್ಗೆ ಯಾರು ಹೇಳೋರು? ನೀವು ಶಾಪ ಕೊಟ್ಟರು ಬಿದ್ದರು. ಪುನಃ ನಿಮ್ಮ ಕೃಪೆಯನ್ನು ಕೂಡಲೇ ಮುಕ್ತರ. ನನ್ನ ಭಾಳಷ್ಟು ಸೌಭಾಗ್ಯದ ಕಾರಣ ನಿಮಗೆ ಇಲ್ಲೇ ನನಗೆ ದರ್ಶನ, ಮಹಾತ್ಮರ ದರ್ಶನ. ಮಹತ್ಸಂಗಸ್ತು ದುರ್ಲಭೋ ಅಗಮ್ಯೋ ಅಮೋಘ. ಅವ್ರ ದರ್ಶನ ಆಗೋದು ಭಾಳ ಕಠಿಣ. ಆತು ದೊಡ್ಡ ಲಾಭ. ಆದರೂ ದರ್ಶನ ಆದರೂ ಅವ್ರು ತಿಳ್ಕೊಳ್ಳೋದು ದೊಡ್ಡ ಕೆಲಸ. ಇವರು ಮಹಾತ್ಮರದ ಅವ್ರು ನಮಗೆ ಊಟ ಮಾಡ್ತಾರೆ, ನಮಗೆ ನಿದ್ದೆ ಮಾಡ್ತಾರೆ, ಏನು ದೊಡ್ಡವ್ರು ಅನ್ನಂಗಾತು ಅಂತ ಹೇಳ್ತಾರೆ ಮತ್ತೊಮ್ಮ. ಹೌದು ಬಿಡಲಿ, ನನಗೂ ಹಂಗೆ ಅನ್ನಿಸ್ತದೆ ಬಿಡು. ಅವರು ನಮಗೆ 2 ಕೈ 2 ಕಾಲ, ಅವರು ಹಸಿವಾಕತೆ ಊಟ ಮಾಡಂತಾರೆ. ಮತ್ತು ಏನೈತೆ ನಮಗೆ ಅವ್ರಿಗೇನು ಫರಕ್ ಅಂತಾರೆ. ಅಂದ್ರೆ ಅವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅರ್ಥ ಮಾಡ್ಕೊಳ್ಳಿ ಸಮಾಗಮ ಆತು ಅಂದರೆ ದೊಡ್ಡ ಏನೋ ಒಂದು ಲಾಭ ಕೊಟ್ಟೇ ಬಿಟ್ಟಿರ್ತದೆ. ನಾನು ಅತ್ಯಂತ ದೀನ, ನಿಮ್ಗೆ ನೀವು ದಯಾಳು. ಅದಕ್ಕೆ ನೀವು ನನ್ನ ಮೇಲೆ ಕೃಪಾ ಮಾಡಿರಿ. ಕೃಪಾ ಮಾಡಿರೋದನ್ನು ಅದೇನು ಆಕಾಶ ಅಂತ ನನಗೆ ಹೇಳ್ರಿ. ನೋಡಿ, ಅಶರೀರಿಗಿರ ನೋಡಿ, ಆಕಾಶವಾಣಿ ಯಾವುದನ್ನು ಹೇಳ್ತೋ
ಆ ಸಾಧನ ಹೇಳ್ತಾನೆ. ಅದು ಯಾವುದಪ್ಪ ನಮಗೆ ತಿಳಿವಲ್ದಾಗಿದೆ. ನೀವು ಅದನ್ನು ತಿಳಿಸಿ ಅದರ ಅನುಷ್ಠಾನ ಹೆಂಗೆ ಮಾಡಬೇಕು, ಅದು ಯಾವ ಕಾರ್ಯ ಹೇಳ್ತು ಅದನ್ನು ನಾವು ಹೆಂಗೆ ತರಬೇಕು ಆಚರಣೆ ಒಳಗೆ, ಈ ಮಾತನ್ನು ನೀವು ನನಗೆ ವಿಸ್ತಾರಪೂರ್ವಕವಾಗಿ ತಿಳಿಸ್ರಿ. ಭಕ್ತಿ ಜ್ಞಾನ ವೈರಾಗ್ಯ ಅದನ್ನು ಸುಖ ಅದು ಹೆಂಗೆ, ಆ ಭಕ್ತಿ ಜ್ಞಾನ ವೈರಾಗ್ಯಕ್ಕನ ಹೆಂಗೆ ಸುಖ ಸಿಗ್ತತಿ ನೋಡಿ. ಪುನಃ ಯಾವ ಪ್ರಯತ್ನದ ಮೂರು ಎಲ್ಲ ವರ್ಣದ ಸ್ಥಾಪನಾ ಪ್ರೇಮಪೂರ್ವಕ ಮಾಡಿ. ಯಾವುದನ್ನು ಭಕ್ತಿ ಜ್ಞಾನ ವೈರಾಗ್ಯ ಇವುಗಳು ಎಲ್ಲರೂ ಹಂಚ್ಬೇಕು. ನಾನು ಎಲ್ಲರೂ ಮಾಡ್ಬೇಕು. ಭಕ್ತಿ ಕಲ್ಕೊಡ್ರಿ, ಜ್ಞಾನ ಮಾಡಿಕೊಡ್ರಿ, ವೈರಾಗ್ಯ ಮಾಡಿಕೊಡ್ರಿ. ಜ್ಞಾನ ಅಂದ್ರೆ ಭಾಳ ದೊಡ್ಡ ಕೆಲಸ ಏನಿಲ್ಲ. ನನ್ನಲ್ಲಿರೋ ಪರಮಾತ್ಮ ಎಲ್ಲ ಕಡೆ ಅದಾನ ಬಸ್. ಸಾಮಾನ್ಯ ಹೇಳ್ತಾನ ಪರಮಾತ್ಮ ಎಲ್ಲ ಕಡೆ ಅದಾನಂದ್ರೆ ಅಂತಾನೆ ಏನಂತೀರಿ, ಎಲ್ಲ ಕಡೆ ಏನು ದಡ್ಡ ಏನಂತಾನ, ಇಲ್ಲ ಪರಮಾತ್ಮ ಅಂತಾನ ಎಲ್ಲ ಕಡೆ ಅಂತಾನ. ನಿನ್ನ ಒಳಗೆ ಹೊರಗೆ ಎಲ್ಲ ಕಡೆ ಅಂತಾನಿಲ್ಲ. ಇದು ಗಟ್ಟಿ ಅವಾಗ ಅಷ್ಟ, ಇದು ಗಟ್ಟಿ ಆಗ ಇದಕ್ಕೆ ಹೇಳ್ತಾನೆ. ಹಂಗೆ ಆ ಜ್ಞಾನ ಎಲ್ಲರಿಗೂ ಐತಪ್ಪ. ಅದ್ರ ಭಕ್ತಿ ಅದನ್ನು ಸ್ಥಾಪನೆ ಮಾಡಬೇಕಾಯ್ತು ನನಗೆ, ಹೆಂಗಾದ್ರೆ ಆದೀತು ಅಂತ ಅವರು ಹೇಳ್ತಾರೆ. ಸನತ್ ಕುಮಾರರು ಅವ್ರು ಹೇಳಿದ್ರು, ದೇವರ್ಷಿ ಧನ್ಯಪ್ಪ ನೀನು, ವಿರಕ್ತಾನಾಂ ಶಿರೋಮಣಿ ನಾರದರು, ಧನ್ಯಪ್ಪ ನೀನು. ವಿರಕ್ತರು ಶ್ರೇಷ್ಠನು, ಅನೇಕ ವಿರಕ್ತ ಅದರ ಶ್ರೇಷ್ಠನು. ಭಗವಾನ್ ಕೃಷ್ಣನ ದಾಸರು ನೀನು ಅಗ್ರಗಣ್ಯ, ಭಗವಂತನ ದಾಸ ಅದರ ಶ್ರೇಷ್ಠನು ನೋಡಿ. ಮತ್ತು ಭಕ್ತಿ ಯೋಗದ ಪ್ರಕಾಶ, ಭಕ್ತಿಯನ್ನು ಪ್ರಕಾಶ ಮಾಡೋನಿ ದೊಡ್ಡ ಶ್ರೇಷ್ಠ. ಅದಕ್ಕೆ ನೀನೇ ಭಕ್ತಿ ಸಲ ಪ್ರಯಾಸ ಮಾಡಕತ್ತಿದ್ದಿ. ಇದು ನಿನಗೆ ಯಾವುದು ಆಶ್ಚರ್ಯ ಮಾತಲ್ಲ. ಮತ್ತು ನೀ ಅದನ್ನು ಪ್ರಸಾರ ಮಾಡಬೇಕಪ್ಪ. ಮತ್ತು ನಿನ್ನೆ ಅದು ತೋಡ್ರಿ, ನಮ್ದು ಯಾವ್ದಾರ ಈ ಬ್ರ್ಯಾಂಡ್ ವಸ್ತು ತೋಡ್ರಿ ಅಂತ ಹೇಳೋದೇನು ಇಲ್ಲ. ಭಕ್ತಿನ ವಿಚಾರ. ಮತ್ತೇನು ಮಾಡ್ತಾರೆ ಸಾಧು ಸಂತರು, ಏನು ಮಾಡ್ತಾರೆ, ಭಕ್ತಿ ಬೆಳೆಸ್ಕೊಡ್ರಿ, ಭಕ್ತಿ ಬೆಳೆಸ್ಕೊಡ್ರಿ. ಅದ ನಿಮ್ಮನ್ನು ಕಲ್ಯಾಣ ಮಾಡ್ತೈತಿ. ಏನು ಮತ್ತೊಂದೇನಿಲ್ಲ. ತಾಯ್ತ ಕಟ್ತೀನಿ ಅಂತ ಇಲ್ಲ, ಮಕ್ಕಳಾಗ್ಬೇಕಾದ್ರೆ ತಾಯ್ತ ಕಟ್ತೀನಿ, ರೋಗ ಹೋಗ್ತಾವ ಅಂತ ಭಕ್ತಿ ಭಕ್ತಿ ಮಾಡಿ ಅದನ್ನ ಇದು. ಮತ್ತು ಅದನ್ನು ಮಾಡೋನಿ, ಅದಕ್ಕೇನು ಆಶ್ಚರ್ಯ ಇಲ್ಲ. ಮತ್ತು ಕೃಷ್ಣ ದಾಸರ ಸಲ ಭಕ್ತಿಯ ಸ್ಥಾಪನ ಸದಾ ಮತ್ತು ಅದು ಕೃಷ್ಣ ಭಕ್ತಿ ಅದು ನೀವು ಯಾವಾಗಲೂ ಇದೆ. ಭಕ್ತಿ ಸ್ಥಾಪನೆ ಮಾಡಬೇಕು. ಇದು ಯಾವ್ದು ಕೃಷ್ಣನ ದಾಸರ ಸಲ ಭಗವಂತನ ಬಗ್ಗೆ ಭಕ್ತಿ ಬೇಕಪ್ಪ. ಅದು ಹೇಳ್ತಾರೆ. ಸಂಸಾರದ ಋಷಿಗಳು ಅನೇಕ ಮಾರ್ಗವನ್ನು ಪ್ರಕಟ ಮಾಡ್ಯಾರ, ಅವೆಲ್ಲವೂ ಅಸಾಧ್ಯ ನೋಡಿ. ಸಂಸಾರದ ಋಷಿಗಳು ಅನೇಕ ದಾರಿ ಆಗೋಗದವನೋ ಇಲ್ಲ. ತಪಸ್ಸೆ ಮಾಡಿ ಅಡಿಗೆ ಹೋಗ್ತಾವ ಆಕತನೋ ಆಗ, ಇವು ದಾನ ಮಾಡಿ ಆಕತನೋ ಹಾಗೆ. ಆದರೆ ಭಕ್ತಿ ಪ್ರಾಯ ಸ್ವರ್ಗರೂಪಿ ಫಲವನ್ನು ಪ್ರದಾನ ಮಾಡುವಂಥ ಅನೇಕ ಕಷ್ಟಕರ ಹೇಳ್ತಾರಪ್ಪ. ಅವು ಸ್ವರ್ಗವನ್ನು ಕೊಡ್ಬೋದು, ಆದರೆ ಮಾಡೋದು ಎಲ್ಲರಿಗೂ ಆಕತನೋ ಆಗೋದು. ಅದಕ್ಕೆ ಹೇಳ್ತಾರೆ ಅವರು, ಭಗವಂತ ಪ್ರಾಪ್ತಿ ಮಾಡುವಂಥ ಮಾರ್ಗ ಇಲ್ಲಿ ತನಕ ಗುಪ್ತನ ಐತಿ. ಭಗವಂತನ ಕಡೆ ಪ್ರಾಪ್ತಿ ಗುಪ್ತನ. ಇದು ಉಪದೇಶ ಮಾಡುವಂಥವ ಪುರುಷ ಭಾಗ್ಯವಶ ಆ ಭಗವಂತನ ಕಡೆ ಹ್ಯಾಂಗೆ ಹೋಗಬೇಕು ಆ ದಾರಿ ಕೇಳಿಸ್ಕೊಳ್ಳೋಂಥ ಯಾರಿಗೆ ಭಕ್ತರಿಗೆ ಭಾಗ್ಯದಿಂದ ಸಿಗ್ತಾನೆ. ಹಂಗೆ ಸಿಗಂಗಿಲ್ಲ. ಉಳಿದವ್ರ ರಗಡೆ ಸಿಗ್ತಾರೆ. ಹೆಂಗೆ ತಾಯ್ತಾ ಕಟ್ಟು ಮಂದಿ ರಗಡೆ ಸಿಗ್ತಾರೆ, ದುಡ್ಡು ಮಾಡಿಸೋಂಥ ರಗಡೆ ಬಂದು ಸಿಗ್ತಾರೆ. ಇದನ್ನು ಮುಕ್ತಿ ಮಾರ್ಗಪ್ಪ ಭಕ್ತಿ ಅವನು ಸಿಗುವುದು ಕಷ್ಟಪ್ಪ. ಅದಕ್ಕೆ ಹೇಳ್ತಾರೆ, ಮೊದಲು ಆ ಕಾಡು ನಿನಗೆ ಸತ್ಕರ್ಮ ಹೇಳ್ತು, ಅದನ್ನು ನಾನು ಹೇಳಕತ್ತೇನೆ. ಅದನ್ನು ನೀನು ಚಿತ್ತ ಸ್ಥಿರ ಮಾಡಿ, ಅದೇನು ಆಕಾಶವಾಣಿ ಹೇಳ್ತಲ್ಲ, ಅದು ನಾನು ನಿನಗೆ ಹೇಳ್ತೇನೆ. ದ್ರವ್ಯಯಜ್ಞ, ತಪೋಯಜ್ಞ, ಯೋಗಯಜ್ಞ, ಬೇರೆ ಸ್ವಾಧ್ಯಾಯ ರೂಪಿ ಜ್ಞಾನ, ಎಲ್ಲ ಕರ್ಮಗಳು ಆ ಸೂಚನೆ ಕೊಡಾಕತ್ತೈತೆ ಎಲ್ಲ. ವಿದ್ವಾಂಸರು ಜ್ಞಾನದ ಸತ್ಕರ್ಮ ಅದು ಹೇಳ್ತಾರೆ. ವಿದ್ವಾನ್ರಿ ಅಂತಾರಪ್ಪ, ಜ್ಞಾನ ಮುಖ್ಯ ಅಂತಾರೆ. ಯಾರು ವಿದ್ವಾನ್ರು ಅಂತಾರೆ ಅದನ್ನು ಉಳಿದವ್ರಿಗೆ ಅನ್ನಂಗಿಲ್ಲ. ಅದು ಜ್ಞಾನ ಮುಖ್ಯ. ಇದು ಭಾಗವತದ ಪಾರಾಯಣವೇ ಆಯ್ತು. ನಾವು ಅದೇನದಪ್ಪ ಭಾಗವತ ಪಾರಾಯಣ ಮಾಡೋದು ಜ್ಞಾನ ಆಗ್ತಿರ್ತಾರೆ. ಮತ್ತು ಅದ್ರ ಗಾಯನ ಶುಕ ಮಹರ್ಷಿಗಳು, ಶುಕಮುನಿಗಳು ಅದನ್ನು ಗಾಯನ ಮಾಡೋದು ಹಾಡು. ಅದರ ಶಬ್ದವನ್ನು ಕೇಳಿಕೊಳ್ಳೆ ಭಕ್ತಿ ಜ್ಞಾನ ವೈರಾಗ್ಯವನ್ನು ಮಹಾನ್ ಬಲ ಸಿಗ್ತೈತಿ. ಎಲ್ಲಿಗೆ ಬಂದ್ರಿ ಈಗ? ಭಾಗವತಕ್ಕೆ ಬಂದ್ರಿ. ಭಾಗವತ ಕೇಳೋದ್ರಿಂದ ಭಕ್ತಿ ಜ್ಞಾನ ವೈರಾಗ್ಯ ಎಲ್ಲ ಅದು ಫಲ ಪುಷ್ಟಿ ಸಿಗ್ತೈತಿ. ಒಳಗಿಂದ ಐತಿ, ಅದ್ರ ಪುಷ್ಟಿ ಸಿಗ್ತೈತೆ. ಆ ಎರಡೂದ್ರ ಕಷ್ಟ ದೂರ, ಯಾವುದು ಜ್ಞಾನ ವೈರಾಗ್ಯ ಅದು ಕಷ್ಟ ದೂರ. ಮತ್ತು ಭಕ್ತಿಗೆ ಸುಖ ಸಿಗ್ತೈತೆ. ಮತ್ತು ಅವು ಕಷ್ಟ ಯಾವ ಜ್ಞಾನ ವೈರಾಗ್ಯ ಅವು ಮಕ್ಕೊಂಡವು, ಅವು ಮಕ್ಕಳು, ಆ ಭಕ್ತಿ ಮಕ್ಕಳು ಅಂದ್ರು.
ಮಕ್ಕೊಂಡವ. ಆ ತಾಯಿಗೆ ಯಾವಾಗ ಸುಖ ಸಿಗ್ತೈತಿ ಅವು ಎಚ್ಚರದಾಗ ಇವರು ಸುಖದಿಂದ ಎತ್ತರ ಆದಾಗ ದಷ್ಟು ಮುಷ್ಟ ಅದ. ತಾಯಿಗೆ ಯಾವಾಗ ಸುಖಪ್ಪ ಮಕ್ಕಳು ಚಂದ ಆಗ್ಬೇಕು, ಮಕ್ಕಳು ಚಲೋ ಆಗ್ಬೇಕು, ಚಂದ ಬೆಳಿಬೇಕು, ಬುದ್ಧಿವಂತರಾಗಬೇಕು. ಅವಾಗ ಆಕೆ ಹಂಗೆ ಆ ಎರಡು ಪುಷ್ಟಿ ಆದರೆ ಭಕ್ತಿ ಅನ್ನುವಂಥ ತಾಯಿಗೆ ಆನಂದ ಆಗಿ ಆಗ್ತದೆ. ಅದಕ್ಕೆ ಹೇಳ್ತಾರೆ ಈ ರೀತಿಯಾಗಿ ಭಾಗವತದ ಧ್ವನಿ, ಭಗವದ್ ಧ್ವನಿಯಿಂದ ಕಲಿಯುವುದು ಎಲ್ಲ ದೋಷ ಹ್ಯಾಂಗೆ ವಿನಷ್ಟ ಆಕಪ್ಪ. ಯಾವ ಥರ ಸಿಂಹ ಶಬ್ದ ಕೇಳಿ ಎಲ್ಲ ನರಿಗಳು ಅವು ಸಮೂಹ ಓಡೇ ಬಿಡ್ತದೆ. ಸಿಂಹ ಬಂತೋ ಯಪ್ಪ ಅಂದರೆ ಓಡಿ ಹೋಗ್ತಾರೆ ನರಿ. ಹಂಗೆ ಭಾಗವತದ ಶಬ್ದ ಕೇಳಿದ ಕೂಡಲೇ ನಿನ್ನ ಕಾಷ್ಟ ಎಲ್ಲ ದುಡೆ ಹೋಗಿ ಭಕ್ತಿ ಎಚ್ಚರ, ಭಕ್ತಿ ಜಾಗೃತ ಆಗ್ತದೆ. ಅದಕ್ಕೆ ಹೇಳ್ತಾರೆ ಅದು ಆದಮೇಲೆ ಜ್ಞಾನ ವೈರಾಗ್ಯ ಪ್ರೇಮ ರಸವನ್ನು ಪ್ರವಾಹಿತ ಮಾಡುವಂಥ ಭಕ್ತಿ ಪ್ರತ್ಯೇಕ ಮನೆಯೊಳಗೆ ಪ್ರತ್ಯೇಕ ಮನುಷ್ಯ ಹೃದಯ ಕ್ರೀಡಾ ಆಟ ಆಡ್ತದೆ. ನಾರದರು ಅದನ್ನು ಕೇಳಿದ್ರು, ನಾ ಎಲ್ಲ ಬೆಳೆಸ್ಬೇಕಂತೇನೆ, ಏನಪ್ಪ ಶಕ್ಯನ? ಅದಕ್ಕೆ ಭಾಗವತ ಮಹಿಮಾ ಹಿಡ್ದೋಳು. ಅವಾಗ ನಾರದ ಮಹರ್ಷಿಗಳು ಅಂತಾರೆ, ಯಾವಾಗ ನನ್ನಿಂದ ವೇದಾಂತದ ಧ್ವನಿಗಳು ಎಬ್ಬಿಸೋದಾಗ್ಯೂ ಆದರೂ ಭಕ್ತಿ ಜ್ಞಾನ ವೈರಾಗ್ಯ ಮೂರು ಎತ್ತರ ಇಲ್ಲ ಜೋರಾಗಿ. ಭಾಗವತದ ಪಾರಾಯಣದ ಅವ್ರು ಹೆಂಗೆ ಅಲ್ರಿ, ನಾನು ವೇದ ಹೇಳೇನಿ, ಗೀತಾ ಹೇಳೇನಿ, ಹೇಳಿದ್ರು ಎತ್ತರ ಇಲ್ಲ, ಭಾಗವತದಿಂದ ಅಂತೀರಿ ಹೆಂಗಪ್ಪ? ನೀನು ನಿಮ್ಮ ದರ್ಶನವೂ ವ್ಯರ್ಥ ಆಗೋದಿಲ್ಲ, ಬಿಟ್ಟು ನೀವು ಹೇಳಿದ ಮಾತು ವ್ಯರ್ಥ ಆಗೋದಿಲ್ಲ. ನೀವು ನನ್ನ ಈ ಸಂದೇಹದ್ದು ಅದೇ ಹೆಂಗಪ್ಪ? ವೇದ ಹೇಳಿದರೆ ಎದ್ದಿಲ್ಲ ಅಂದ ಬಳಿಕ ಭಾಗವತ್ ಕಥೆಯನ್ನು ಪ್ರತ್ಯೇಕ ಶ್ಲೋಕ ತಥಾ ಪ್ರತ್ಯೇಕ ಪದದೊಳಗೆ ವೇದಾರ್ಥನ ಐತಿ ಭಾಗವತದೊಳಗೆ. ಮತ್ತು ಏನು ಹೇಳಿನಲ್ಲೇ ವೇದದ ಅರ್ಥನ ಐತಿ. ಮತ್ತು ಶರಣಾಗತ ವತ್ಸಲ, ನೀವು ಇದನ್ನು ನನಗೆ ತಡ ಮಾಡಬೇಡ್ರಿ ಅವ್ರು ಹೇಳಿ. ಅವಾಗ ಸನತ್ ಕುಮಾರ್ ಹೇಳ್ತಾರೆ, ಭಾಗವತ ಕಥಾ ವೇದ ಉಪನಿಷತ್ತಿನ ಸಾರ ಭಾಗದಿಂದ ಕೊಡಿ. ಅದ್ರಾಗಿನ ಮುಖ್ಯ ಭಾಗ ಅದಲ್ಲ, ಅದೆಲ್ಲ ಅದ ಇದರೊಳಗೆ ಭಾಗವತ. ಅದಕ್ಕೆ ಅದರಿಂದ ಬೇರೆ ಅತ್ಯಂತ ಉತ್ತಮ ಫಲ ಸಮಾನ ಇದಕ್ಕೆ ಯಾವುದೂ ಇಲ್ಲ, ಅದರ ಸಮಾನ ಯಾವುದೂ ಇಲ್ಲ, ಇದಕ್ಕಿಂತ ಬೇರೆ ಯಾವುದೂ ಇಲ್ಲ. ಅದಕ್ಕೆ ಹೇಳ್ತಾರೆ, ಯಾವ ಥರ ವೃಕ್ಷದ ಬೇರಿನ ಹಿಡ್ಕೊಂಡು ಶಾಖ ಮೇಲಿನ ಭಾಗ ಪರ್ಯಂತ ರಸ, ತಳಗಿಂದ ರಸ ಏನು ಮಾಡ್ತೈತಿ? ಬೇರು. ಆ ಬೇರು ಒಳಗೆ ಹಿಡ್ಕೊಂಡು ಆಮೇಲೆ ಕಡೆ ಎಲ್ಲಿ ತನಕ ಮುಟ್ಟಿಸ್ಬೇಕಾದ ರಸ ಮುಟ್ಟಿಸ್ತೈತ. ಕಿಂತು ಅದರ ಆ ರೂಪ ಆಸ್ವಾದನ ಮಾಡಲಿಕ್ಕೆ ಆಗಂಗಿಲ್ಲ. ಕಿಂತು ಅದೇ ಯಾವಾಗ ಬೇರೆ ಆಗಿ ಫಲ ರೂಪದಿಂದ ಪರಿಣತ ಆಗ್ತದೋ ಆವಾಗ ಸಂಸಾರ ಎಲ್ಲರೂ ಪ್ರಿಯ. ಆ ಮರಿ ಗಿಡ ನೋಡಿ ಎಲ್ಲರಿಗೂ ಪ್ರಿಯ. ಹಣ್ಣು ಆ ಹಣ್ಣು ಆಗ್ಬೇಕಾರೆ ಆ ಬೇರು ಮ್ಯಾಲ ತನಕ ರಸವನ್ನು, ನೀರು ಅಲ್ಲಿ ಗೊಬ್ಬರ ಇಬ್ಬರ ತೊಗೊಂಡು ರಸರೂಪದ ಮ್ಯಾಲ ತನಕ ಒಯ್ದು ಮುಟ್ಟಿಸ್ತಾವ. ಎಲ್ಲಿ ತನಕ? ಪ್ರತಿಯೊಂದು ಮ್ಯಾಲೆ ಎಲ್ಲಿ ತನಕ ಮುಟ್ಟಿಸ್ತಾವ. ಅವಾಗ ನೋಡಕ್ಕೆ ಚಂದ, ಆನಂದ ಹೆಚ್ಚಿಗೆ ಆಗೋದು ಯಾವಪ್ಪ? ಅದು ಹಣ್ಣು. ವಾ ಏನು ಮಾವಿನ ಹಣ್ಣಪ್ಪ. ಹಂಗೆ ಅದ್ರ ಫಲ ಅರ್ಧ ಅದು ಎಲ್ಲೋ ಅವ್ನು ಫಲ ಆಗ್ತದೆ, ಅದು ಪರಿಣತ ಆಗ್ತದೆ. ಅದೆಲ್ಲವೂ ಫಲ ಹಣ್ಣು ಆಗ್ಬೇಕು. ಮತ್ತು ಅವೆಲ್ಲ ಚಲೋ ಇದ್ರೆ ಹಣ್ಣು ಆಗತ್ತೆ. ಮತ್ತು ಯಾವುದೋ ವೃಕ್ಷವನ್ನು ರಸ ಆಸ್ವಾದನೀಯತ ಅನುಭವ ಯಾರು ರಸಾಯನ ಗೊತ್ತಾಗತ್ತೆ. ಹಿಂಗೆ ಒಯ್ಯಾಕತ್ತೈತೆ ನೋಡ್ರಿ, ಗೊಬ್ಬರ ಹಿಂಗೆ ಹೊಂಟೈತೆ ನೋಡ್ರಿ, ನೀರು ಹಿಂಗೆ ಒಯ್ಯಾಕತ್ತೈತೆ ನೋಡ್ರಿ, ಯಾವುದು ಬೇರೊಳಗಿನ ಮೊಳಗಿನ ತಂತುಗಳು ಅಂತ ಗೊತ್ತಾಗತ್ತೆ. ನಿನಗೆ ಗೊತ್ತಾಗಂಗಿಲ್ಲ. ಕಿಂತು ವೃಕ್ಷದ ಫಲದ ಆಸ್ವಾದನ ನಾವು ಭಾಳ ಪ್ರೇಮ. ಹಣ್ಣನ್ನು ಏನು ಹಣ್ಣು ಚಲೋ, ಏನು ಹಣ್ಣು ಚಲೋ, ಪ್ರೀತಿನ ಚಿಂತೆ. ಇದನ್ನು ಕೇಳಿ ಭಾಗವತ್ ಕಥಾ ವೇದ ಉಪನಿಷತ್ತಿನ ಸಾರ ಭಾಗವೇ ಆಗಿದೆ, ಮುಖ್ಯ ಭಾಗ ಆಗಿದೆಪ್ಪ. ಅದು ಅದು ತಿಳಿಸ್ಕೊಟ್ರು, ಇದೇ ಚಲೋಪ್ಪ ಅಂತ. ಈ ಥರ ದುಗ್ಧಗಳು ಹಾಲಿನ ತುಪ್ಪದ ವಿದ್ಯಮಾನ ಇದ್ದರೂ ಕಿಂತು ಆವಾಗ ಅದ್ರ ಬೇರೆ ಸ್ವಾದ ಸಿಗುವುದಿಲ್ಲ. ಹಾಲಿನೊಳಗೆ ತುಪ್ಪ ಐತಿ, ಬೆಣ್ಣೆ ಐತಿ. ಆ ಬೆಣ್ಣೆ ರುಚಿ ಹಾಲು ಕುಡ್ದಾಗ ಸಿಗ್ತೈತೇನೋ? ಏನಾಯ್ತು ಹಾಗೆ ಆದರೆ ಅದೇ ತುಪ್ಪ ಆ ಥರ ಬೇರೆ ಆಗಿಬಿಡ್ತದೆ. ಅವಾಗ ದೇವತೆಗಳು ಪ್ರಿಯ ಅನ್ನಿಸ್ತೈತೆ. ಯಜ್ಞಕ್ಕೂ ಹಾಕ್ತೇವೆ ಅದಲ್ಲ ನೋಡಿ, ಕತ್ತವನು ಏನು ಮಾಡೋದು ಅವಕ್ಕೆ? ಅದನ್ನು ಹೆಪ್ಪಾಗಬೇಕು, ಬೆಣ್ಣೆ ತೆಗಿಬೇಕು. ಆ ಬೆಣ್ಣೆ ತೆಗೆದಾಗ ಹಾಲಿನೊಳಗೆ ಐತಿಲ್ಲೋ, ಹಾಲು ಕುಡಿದ್ರೆ ಆ ತುಪ್ಪ ತಿಂದಷ್ಟು ಲಾಭ ಐತಿ, ಪ್ರೀತಿ ಅನ್ನಿಸ್ತೈತೆ ನಿನಗೆ? ಇಲ್ಲ.
ಯಾವಾಗ ಪ್ರೀತಿ ಅನಿಸ್ತದಪ್ಪ? ಕೆನಿ ತೆಗಿಬೇಕು, ಕಡಿಬೇಕು, ಬೆಣ್ಣೆ ತುಪ್ಪ, ಆ ತುಪ್ಪ ತಿನ್ನಕ್ಕೆ ಮಸ್ತೈತೆ ಮಾಡ್ತದೆ. ಹಂಗೆ ಇದು ಯಾವುದು ಭಾಗವತ ಫಲ ಇದ್ದಂಗೆ ಐತಿ. ಎಲ್ಲ ರಸನ ತುಂಬ ಹೆಂಗಪ್ಪ, ಗಿಡ ಭಾಳ ಚಂದ ಐತಂತೆ, ನಿನಗೆ ಹೆಚ್ಚಿನ ಆನಂದ ಹಣ್ಣು ಹಾಲಿನ ತುಪ್ಪ ಐತಿ, ಆದ್ರೆ ಆ ತುಪ್ಪ ತಿಂದಾಗ ಏನು ಆನಂದ ಸಿಗ್ತೈತಿ. ಆದರೆ ಹಂಗೆ ಭಾಗವತ ಎಲ್ಲ ತುಂಬೈತಿ. ಆದರೆ ಎಲ್ಲ ಗ್ರಂಥೊಳಗೆಲ್ಲ ವೇದಗಳು ಬರ್ದ, ಆದ್ರೆ ಇದ್ರೊಳಗೆ ಏನದ ಫಲ ಇದ್ದಂಗೆ, ಅದಕ್ಕೆ ಪ್ರಿಯ ಅನ್ನಿಸ್ತೈತಪ್ಪ ಅದು. ಆದ್ದರಿಂದ ಇದು ಈಶ ನೋಡಿ ಕಬ್ಬಿನ ರಸ, ಆಮೂಲ ನೋಡಿ ಅಮೂಲ ಚೂರು ಕಬ್ಬಿ, ಅದು ಕಬ್ಬಿನ ರಸ ಏನಪ್ಪ ಸಕ್ಕರೆ ಐತಿಲ್ಲ, ಬೆಲ್ಲ. ಕಿಂತು ಅದು ಸಕ್ಕರೆ ಯಾವಾಗ ಆ ಕಬ್ಬಿನ ಹಾಲಿಂದ ಬೇರೆ ಆಗ್ತದೋ ಅವಾಗ ಎಲ್ಲವೂ ರುಚಿ ಅನಿಸ್ತದೆ. ಆ ಬೆಲ್ಲ, ಆ ಕಬ್ಬಿನ ಹಾಲಿನಾಗ ಸಕ್ಕರೆ ಐತಿ, ಆದ್ರೆ ಬೆಲ್ಲ ತಿಂದಂಗೆ ಅದು ಸಿಗಾಕತ್ತಾನ ಆಗಂಗಿಲ್ಲ. ಈ ಥರ ಭಗವದ್ಗೀ ಕಥಾ ಇಪ್ಪ ಇದು ಯಾವುದು ಇಷ್ಟು ಶ್ರೇಷ್ಠ ಇತ್ತು. ಯಾವ್ದು ಈ ಭಾಗವತ್ ಅನ್ನುವಂಥ ಪುರಾಣ ವೇದ ಸಮಾನ ಐತಿ. ಮಹರ್ಷಿ ವ್ಯಾಸರು ಇದರ ಪ್ರಕಾಶನ ಭಕ್ತಿ ಜ್ಞಾನ ವೈರಾಗ್ಯ ಸ್ಥಾಪನಾ ಸಲುವಾಗಿ ಮಾಡಿ. ಎದಕ್ಕಾಗಿಪ್ಪ ಭಾಗವತ್ ಇದು? ಭಕ್ತಿ ಜ್ಞಾನ ವೈರಾಗ್ಯವನ್ನು ಮುಟ್ಟಿಸ್ಬೇಕಾಯ್ತು ನಿನ್ನೊಳಗೆ. ಅದಕ್ಕಿದ ಆಗ್ಯದಪ್ಪ, ಮತ್ತು ಬಿಟ್ಟು ಬೇರೆ ಏನಿಲ್ಲ. ಅದಕ್ಕೆ ಪೂರ್ವಕಾಲ ವೇದಾಂತ ಪಾರಂಗ ಗೀತಾಶಾಸ್ತ್ರ ಪ್ರಣೇತ ಮಹರ್ಷಿ ವ್ಯಾಸ ಯಾವಾಗ ಚೆನ್ನಾಗಿ ನೋವು ಮಾಡ್ಕೊಂಡು ಅಜ್ಞಾತ ಸಾಗರ ಮುಣಿಸು. ಅಜ್ಞಾನ ಏನಪ್ಪ ಇದು ಹೇಳಬಲ್ಲರಲ್ಲಿ ಇವರು ಭಕ್ತಿ ಜ್ಞಾನ ಎಲ್ಲಿ ಹೋಗೈತಿ, ಹೆಂಗೆ ಮಾಡಿ ನಾವು ಅದು ಚಿಂತೆ ಹತ್ತಿತ್ತು ಅವ್ರಿಗೆ. ಹೆಂಗೆ ಆ ತಾಯಿಗೆ ಜ್ಞಾನ ವೈರಾಗ್ಯ ಮುಂದಕಾದ ಹೆಂಗೆ ಚಿಂತೆ ಹತ್ತೋ ಹಂಗೆ ಇವ್ರಿಗೆ ಚಿಂತೆ ಹತ್ತಿತ್ತು. ಆವಾಗ 4 ಭಾಗವತವನ್ನು ನಮ್ಮ ಉಪದೇಶ ಮಾಡಿದ್ವಿ. ನೀವು ಉಪದೇಶ ಮಾಡಿದ್ರಿ, ಅದನ್ನು ಕೇಳಿ ವ್ಯಾಸ ಅದೇ ಕ್ಷಣ ಸಂಪೂರ್ಣ ಚಿಂತೆಗಳ ಮುಕ್ತಾಯ. ವ್ಯಾಸ ಆ ಭಾಗವತದ ವಿಷಯದೊಳಗೆ ನಿನಗೆ ಆಶ್ಚರ್ಯ ಆಗ್ತಪ್ಪ. ನಾರದ ಹೇಳಾಗತ್ತ, ನೀನು ಆ ಪ್ರಶ್ನೆ ಮಾಡಿದ್ದಲ್ಲ, ಈ 3 ಎಲ್ಲ ಶ್ಲೋಕ, ಆ ಎಲ್ಲ ಶ್ಲೋಕ ದುಃಖ ವಿನಾಶ ಭಾಗವತ ಹೇಳಿಸು. ನಾರದ ಏನಾಗ್ತಿದ್ರು, ಭಾಗವತ್ ಹೇಳಿಸ್ಬಿಡು. ವೇದ ಹೇಳದೆ ಕತೆ ಅದೇ ಮಾಡಬೇಡ, ಅವು ಹೇಳುವಲ್ಲ, ಭಾಗವತ್ ಹೇಳಿಸ್ಬಿಟ್ಟು ನೋಡೆಲ್ಲ ಬರೋಬ್ಬರಿ ಆಗಿಬಿಡ್ತದೆ. ಆವಾಗ ನಾರದ ಅಂತಾನೆ, ಯಾವ ನೀವು ಮಹಾನುಭಾವರ ದರ್ಶನ ಜೀವನ ಸಮಸ್ತ ಪಾಪ ಕೂಡಲೇ ವಿನಷ್ಟ ಮಾಡಿ ಸಂಸಾರ ದುಃಖರೂಪಿ ಅದು ಅವಾಗ ಒಳ ಬೆಂಕಿ ಸಂತಪ್ತ ಜೀವ ಕಲ್ಯಾಣದ ನೀವು ದರ್ಶನ ವಿಸ್ತಾರ ನೋಡಪ್ಪ. ನಿಮ್ಮ ದರ್ಶನದಿಂದ ದುಃಖ ದೂರ. ನೀವು ನಿರಂತರ ಶೇಷನ ಸಹಸ್ರಮುಖ ಆ ಮುಖದಿಂದ ಹೊರಟಂಥ ಭಗವತ್ ಕಥಾರೂಪ ಪಾನ ಮಾಡ್ತಾ ಇರ್ತೀರಿ ಅಂತ ಭಗವಂತನ ಕಥೆ. ಮತ್ತು ಪ್ರೇಮ ಲಕ್ಷಣ ಭಕ್ತಿಯ ಪ್ರಕಾಶ ಮಾಡೋ ಸಲುವಾಗಿ ನೀವು ನಿಮ್ಮ ಶರಣಾಗತನ ಏನಪ್ಪ ನಾನು ನಾರದ ಮಹರ್ಷಿ ಅಂತ ಅವತ್ತ ನಾರದರಿಗೆ ಅವ್ರು ಉಪದೇಶ ಮಾಡ್ತಾ ಇದ್ದಾರೆ. ಅಲ್ಲಿ ನಾರರಿಗೆ ಹೇಳ್ತಾರೆ, ಇದು ನಿಶ್ಚಿತ ಏನು ಅನೇಕ ಜನ್ಮ ಅರ್ಚಿತ ಪುಣ್ಯದ ಫಲಸ್ವರೂಪ ಯಾವಾಗ ಭಾಗ್ಯೋದಯ ಆಗ್ತದೋ ಆ ಮನುಷ್ಯ ಸತ್ಸಂಗ ಪ್ರಾಪ್ತ ಮಾಡ್ಕೋತಾನೆ. ಎಲ್ಲಿಗೆ ಬಂತೀಗ? ಸತ್ಸಂಗ ಬಂತ. ಸತ್ಸಂಗ ಸಿಗಬೇಕ, ಅದನ್ನು ಸ್ವೀಕಾರ ಮಾಡಿ ಅದನ್ನು ನನ್ನ ಕಲ್ಯಾಣಕ್ಕದ ಪದ್ ಕುಂಡ್ರದಲ್ಲ, ಇದು ನನ್ನ ಕಲ್ಯಾಣ ಹೇಳ್ತಾ ಪ್ರತಿಯೊಂದನ್ನು ಸಹಿತ ಅದನ್ನು ಜೀವನದ ಇಳಿಸ್ಕೊಂಡು ಸತ್ಸಂಗ ಮಾಡಿ. ಸತ್ ಅಂದರೆ ಪರಮಾತ್ಮ, ಅವನ ಸಂಘ ಅರ್ಥಾತ್ ಆ ಸಂಘ ಮಾಡೋಕೆ ಹತ್ತೈತಿದ್ದು. ಒಳ್ಳೊಳ್ಳೆ ಗುಣಗಳನ್ನು ಪ್ರಾಪ್ತ ಮಾಡ್ಕೋ, ದುರ್ಗುಣ ಇದ್ರೆ ದೂರ ಮಾಡು, ಭಿನ್ನತನ ಬಿಡು, ಏಕಾದ ಅಂತ ಹೇಳ್ತಿದ್ರು ಈ ಸತ್ಸಂಗ. ಅದಕ್ಕೆ ಆವಾಗ ಅಜ್ಞಾನ ಮೋಹ ಮದರೂಪ ಅಜ್ಞಾನ ಅಂಧಕಾರ ಎಲ್ಲ ವಿನಷ್ಟ ಆಗಿ ಸ್ವತ್ತಿಗೆ ಇಳಿದೋಗ್ತೈತೆ. ಅದೇ ವಿವೇಕ ಜಾಗೃತ ಈ ರೀತಿಯಾಗಿ ಅದೇ. ಇನ್ನು ಭಕ್ತಿಯ ಕಷ್ಟ ನಿವೃತ್ತಿ. ಆ ಭಕ್ತಿಯ ಕಷ್ಟ ಹೆಂಗಪ್ಪ? ನಾರದ ಹೇಳ್ತಾರೆ, ಹೇ ನಾನು ಭಕ್ತಿ ಜ್ಞಾನ ವೈರಾಗ್ಯದ ಸ್ಥಾಪನೆ ಮಾಡೋ ಸಲುವಾಗಿ ಸಾಕಷ್ಟು ಪ್ರಯಾಸ, ಆಮೇಲೆ ಶುಕಶಾಸ್ತ್ರ ಭಾಗವತ ಅದರ ಕಥೆಯನ್ನು ಸಿದ್ಧ ಅಂತ ಜ್ಞಾನ ಯಜ್ಞಕ್ಕೆ ಮಾಡ್ತೇನೆ. ಏನಾದ್ರು ನಾರದರು ಇನ್ನು ಭಾಗವತ ಕಥೆ ಹೇಳ್ತೇನೆ ನಿಮ್ಗೆ ಅಂತ ಹೇಳಕ್ಕೆ ಶುರು ಮಾಡ್ತಾರೆ. ನನಗೆ ಈ ಯಜ್ಞ ಇಲ್ಲೇ ಮಾಡಬೇಕಾಯ್ತು, ಅದು ನೀವು ಸ್ಥಾನವನ್ನು ನಾ ಎಲ್ಲಿ ಮಾಡಲಿಪ್ಪ? ಭಾಗವತ ಕಥೆ ಹೇಳಕತ್ತೇನೆ, ಎಲ್ಲಿ ಹೇಳಿ ನೋಡಿ. ನೀವು ಎಲ್ಲ ವೇದ ಪಾರ, ಅದಕ್ಕೆ ನೀವು ಭಾಗವತದ ಮಹಿಮೆಯನ್ನು ಅದನ್ನು ನನಗೆ ತಿಳಿಸ್ರಿ.
ಅದೇ ಅರ್ಥ. ಭಾಗವತ ಕಥಾ ಎಷ್ಟು ದಿನದ ತನಕ ಅದು ಹೇಳಿ ನನಗೆ ಇದು ಕೂಡ ತಿಳಿಸ್ರಿ. ಅದನ್ನು ಕೇಳಿದ್ರು ವಿಧಿ ಏನು, ಹೆಂಗೆ ಕೇಳಬೇಕಪ್ಪ, ಎಲ್ಲಿ ಮಾಡಲಿ, ಅವ್ರು ಹೆಂಗೆ ಕೇಳಬೇಕು. ಅವಾಗ ಅವ್ರು ಹೇಳ್ತಾರೆ, ಸನತ್ ಕುಮಾರರು ನಾರದ ವಿನಮ್ರ ತಥಾ ವಿವೇಕಿ, ನಿನಗೆ ನಾವು ಅದು ಹೇಳ್ತೀವಿ, ಅದನ್ನು ಕೇಳು. ಗಂಗಾದ್ವಾರ ಹರಿದ್ವಾರ, ಆಮೇಲೆ ಅದ್ರ ಹತ್ರ ಅನೇಕ ಋಷಿ ಸಮುದಾಯ ಸೇವಿತ ಯಾರು ದೇವತಾ ಸಿದ್ಧಗಣರು ಅಲ್ಲಿ ಇದ್ದಾರೋ, ಯಾರು ಅನೇಕ ಪ್ರಕಾರ ಗಿಡ ಲತೆಗಳನ್ನು ತುಂಬಿದ್ರು ಜಾಗ, ಎಲ್ಲೇ ಹೊಸ ತಥಾ ಕೋಮಲ ಅಲ್ಲೇ ಅದೆಲ್ಲ ಹಳ್ಳಿದು, ಯಾವ ಮನೋಹರ ತಥಾ ಏಕಾಂತೊಳು ವಿದ್ಯಮಾನ ಅಲ್ಲೇ ಸುವರ್ಣ ಕಮಲ ಸುಗಂಧ ಬರ್ತಿರ್ಬೇಕು, ಕೆಟ್ಟ ವಾಸನೆ ಇರಬಾರ್ದು. ಆನಂದ ನಾಮಕ ತಟ ದಂಡೆ ಅಂಥದ್ದು ಆನಂದ, ಅಲ್ಲಿ ಇರುವಂಥ ಜೀವನ ಅಂತಃಕರಣದೊಳಗೆ ವೈರ ಭಾವನ ಇರಬಾರ್ದು. ಮತ್ತೇನು ಮಾಡ್ತೀವಿ, ಚಲೋ ಯಾವ ಬಂದಲ್ಲಿ ಅವನಿಗೆ ಅಂತೇನು ಮಾಡಿ ಇರಬಾರ್ದು. ಇದ್ರ ಮೇಲೆ ನಿಮಗೆ ಯಾವುದೇ ಪ್ರಯಾಸ ಜ್ಞಾನದ ಮಾಡಿ ಯಾವ ಕಷ್ಟನೇ ಮಾಡಿ, ಅಲ್ಲೇ ಕಥೆಯು ಅಪೂರ್ವ ರಸಯುಕ್ತ ಆಕೈತಿ, ಅಲ್ಲಿ ಹೇಳಕ್ಕೆ ಆನಂದ ಆಕೈತಿ. ಎಲ್ಲೇ ಎಲ್ಲರ ಇದರಿಗೆ ನಿರ್ಬಲ ತಥಾ ಮೊಪ್ಪಾವಸ್ಥೆಯನ್ನು ಜೀರ್ಣ ಸೇರಿರುಳ್ಳಂಥ ಆ ಇಬ್ಬರಿಗೂ ಜ್ಞಾನ ವೈರಾಗ್ಯ, ಜ್ಞಾನ ಮತ್ತು ವೈರಾಗ್ಯವನ್ನು ಮುಂದೆ ಮಾಡ್ಕೊಂಡು ಭಕ್ತಿ ಬರ್ತದೆ. ಏನು ಬರ್ತದಲ್ಲೇ ಜ್ಞಾನ ವೈರಾಗ್ಯ ಮಾಡ್ಕೊಂಡು ಆ ಭಕ್ತಿ ಜಾಗೃತ ಆಗ್ತೈತಿ. ಅಂದ್ರೆ ಆ ಭಕ್ತಿ ಕೂಡ ಆ ಜ್ಞಾನ ವೈರಾಗ್ಯವೂ ಬರ್ತಾವೆ, ಆ ಜ್ಞಾನ ವೈರಾಗ್ಯ ಆ ಭಕ್ತಿನೂ ಬರ್ತೈತಿ. ಹಿಂಗಾಗಿ ಇದು ಅಲ್ಲೇ ಭಾಗವತದ ಕಥೆ ಎಲ್ಲಿ ಹಾಕೈತೋ, ಎಲ್ಲೆಲ್ಲಿ ಭಾಗವತ ಅಲ್ಲೇ ಭಕ್ತಿ ಅಲ್ಲಿ ಬಂದಾಗ ಬಿಡ್ತೈತಿ. ಕಥೆ ಶಬ್ದವನ್ನು ಕೇಳಿ ಆ ಮೂರು ಸಮೂಹ ತರುಣ, ಮೂರು ಯಾವ ಭಕ್ತಿ ಜ್ಞಾನ ಅವೆಲ್ಲ ಸಮೂಹ ತರುಣ ಆದಂಗೆ ಜಾಗೃತ ಆಗ್ತಾವ. ಅವ ಸ್ವರೂಪ ಪುರಾಣಕ್ಕೆ ಹೇಳ್ತಾರೆ, ಅದನ್ನು ಕಥಾರೂಪಿ ಅಮೃತ ರಸ ಪಾನ್ ಮಾಡೋ ಸಲುವಾಗಿ ಕೂಡಲೇ ಮಾಡುವಂಥ ಸನಕಾದಿ ದೇವರ್ಷಿ ನಾರದ ಹತ್ತಿರ ಗಂಗಾ ತಟಕ್ಕೆ ಹೊಂಟ್ರು. ಕಥೆಗಳ ಶುರು ಮಾಡ್ಬೇಕಲ್ಲ ಅಲ್ಲಿ. ಅದಕ್ಕೆ ಯಾವ ಹೊತ್ತಿನ ಗಂಗಾ ದಳದ ಮೇಲೆ ಬಂದರು, ಆವಾಗ ಭೂಲೋಕ ದೇವಲೋಕ ಬ್ರಹ್ಮಲೋಕದ ಕೋಲಾಹಲ ಅಲೆ, ಏನಪ್ಪ ನಡಿ ನಾವು ಹೋಗೋಣ ಸುರ. ಈ ರೀತಿ ಭಾಗವತ್ ಕಥಾರೂಪಿ ಅಮೃತ ಪಾನ್ ಮಾಡೋ ಸಲುವಾಗಿ ಲೋಭಿ ಯಾವ ನಾವು ಶ್ರೀ ವೈಷ್ಣವ ಇದ್ರು, ಭಗವಂತನ ಭಕ್ತರಿದ್ರು, ಅವ್ರು ಎಲ್ಲರೂ ಓಡ್ಕೊಂತ ಎಲ್ಲಕ್ಕೂ ಮೊದಲು ಬಂದು ಓಡ್ಕೊಂತ ಬರಕತ್ತ, ಎಲ್ಲ ಬಿಟ್ಟು ನಡಿ ಹೋಗೋಣ ಕಥೆ ಹೇಳ್ತಾರೆ, ನಾಲ್ಕು ಮಹರ್ಷಿ ಹೇಳ್ತಾರೆ, ಶುಕದೇವ್ರು ಹೇಳ್ತಾರೆ, ನಡಿ ಹೋಗೋಣ ಅಂತ ಬಂದು. ಭೃಗು ವಸಿಷ್ಠ ಚವನ ಇವು ಋಷಿಗಳಲ್ಲಿ ಬಂದದ್ದು. ಮೇಘತಿಥಿ ದೇವಲ ದೇವರಾತ ಪರಶುರಾಮ ವಿಶ್ವಾಮಿತ್ರ ಶಾಕಲ ಮಾರ್ಕಂಡೇಯ ಮಹರ್ಷಿ ಅತ್ರಿಪುತ್ರ ದತ್ತಾತ್ರೇಯ ಪಿಪ್ಪಲಾದ ವ್ಯಾಸ ಪರಾಶರ ಅತ್ಯಂತ ಪ್ರೇಮಕವಾಗಿ ಅಲ್ಲಿ ಕಥೆ ಹೇಳ್ತಾರೆ ಎಲ್ಲ ಅದೇ. ಈ ಇದರಲ್ಲದೆ ಎಲ್ಲ ಉಪನಿಷಗಳು ವೇದಗಳು ಎಲ್ಲ ಮಂತ್ರ ಎಲ್ಲ ತಂತ್ರ 17 ಪುರಾಣ ಮತ್ತು 6 ಶಾಸ್ತ್ರ ಅಲ್ಲಿ ಶರೀರ ಹಾಡ್ಕೊಂಡ್ಬಂದು ಶರೀರ ತಾಳೆ ಶರೀರ ಇಲ್ಲ ಆದರೆ ಶರೀರ ಅಲ್ಲಿ ಹೇಳ್ತಾರೆ. ನಾವು ಕೇಳೋಣ ಭಾಗವತ್ ಕಥೆಯನ್ನು. ಅಲ್ಲೇ ಗಂಗಾ ಆದಿಗಳು, ಪುಷ್ಕರ ಸರೋವರ, ಕುರುಕ್ಷೇತ್ರ ಆದಿ ಕ್ಷೇತ್ರಗಳು, ಎಲ್ಲ ದಿಶ ದಂಡಕ್ ಆದಿ ವನಗಳು, ಹಿಮಾಲಯ ಪರ್ವತ, ದೇವತಾ ಗಂಧರ್ವ ಕಥಾ ಕೇಳೋದು ಎಲ್ಲರೂ ಬಂದು. ಗಂಗಾ ನದಿನೂ ಎಲ್ಲವೂ ಹೆಂಗೆ ಬಂದರು, ರೂಪವನ್ನು ಮನುಷ್ಯ ರೂಪ ತಗೊಂಡು ಅಲ್ಲಿ ಬಂದು. ಯಾವ ಜನರು ತಮ್ಮ ಗೌರವ ಕಾರಣ ಅಲ್ಲಿ ತಿಳ್ಕಿಲ್ಲ, ಅವರು ಮಹರ್ಷಿ ಭೃಗು ಆಗಿ ನೋಡಿ. ಎಲ್ಲಪ್ಪ ಯಾರು ತಮ್ಮ ಗೌರವದ ಕಾರಣ ಅಲ್ಲಿ ಬರಲಿಲ್ಲವೋ, ಏನು ಅಲ್ಲಿ ಹೆಂಗೆ ಹೋಗುದ್ರಿ, ನಾವು ದೊಡ್ಡವರು, ನಾವು ಅಂಥವೆಲ್ಲ ಹೇಳಿದ್ವಿ, ನಾ ಹೆಂಗೆ ಹೋಗುದಪ್ಪ ಅಂತ ಅವರು ಭೃಗು ಆಗಿ. ಭೃಗು ಅವರೇ ಅಲ್ಲಿ ಭೃಗು ಕರ್ಕೊಂಬ ನಡಿರೋ ನಿಮ್ಮ ನಡ್ರಿ ಅಲ್ಲಿ ಹೋಗುದು ನೀನು ಹೋದ. ಆ ಭೃಗು ಕರ್ಕೊಂಡು ಬಂತವ್ರು ಒಲ್ಲೆನ್ನವ್ರಿಗೂ ನೋಡ್ತಾರೆ. ಅದು ಆದಮೇಲೆ ಕಥಾ ಕೇಳಿಸಲ ದೀಕ್ಷಿತ್ ಭಗವಂತ ಕೃಷ್ಣನ ಭಕ್ತ ಎಲ್ಲರ ದ್ವಾರ ಬಂದು ಸನಕಾದಿ ಮಹರ್ಷಿ ನಾರದರಿಂದ ಉತ್ತಮ ಆಸನ ಮೇಲೆ ಅಲ್ಲಿ ಕುಂತು, ಒಳ್ಳೆ ಹಾಸಿನ ಮೇಲೆ ಕುಂತು. ಶ್ರೋತಗಳೇ, ಯಾವ ವೈಷ್ಣವ ವಿರಕ್ತ ಸನ್ಯಾಸಿ ಬ್ರಹ್ಮಚಾರಿ ಇದ್ರು ಅವ್ರು ಎಲ್ಲಕ್ಕಿಂತ ಮುಂದೆ ಕೂತು. ಆ ಜನರು ಅವರು ಕೂಡ ಮುಂದೆ ಯಜಮಾನ್ ನಾರದ ಎಲ್ಲಕ್ಕಿಂತ ಮುಂದೆ ನಾರದ ಒಂದು ಭಾಗ ಅಲ್ಲಿ ಹೇಳ್ತಾರೆ. ಒಂದು ಕಡೆ ಋಷಿಗಣ ಕುಂತಾರೆ,
ಇನ್ನೊಂದು ದೇವತೆಗಳು ಕುಂತಾರೆ, 3 ಕಡೆ ವೇದ ಮತ್ತು ಉಪನಿಷತ್ಗಣ ಅವ್ರು ಮನುಷ್ಯರಾಗಿ ಬಂದರು ಅವ್ರು ಕುಂತಾರೆ, 4ನೇ ಕಡೆ ಎಲ್ಲ ತೀರ್ಥಗಳು ಕುಂತಾವ, 5ನೇ ಕಡೆ ಎಲ್ಲ ಸ್ತ್ರೀಯರು ಕುಂತಾರೆ, ಎಲ್ಲ ಕಡೆ ಒಂದು ಜಾಗ, ಹೆಣ್ಮಕ್ಳು ಇಲ್ಲಿ ಕುಂಡ್ರಿ ಹೆಣ್ಮಕ್ಳು ಅಲ್ಲೇ ಕುಂತಾರೆ. ಆವತ್ತಿನೊಳಗೆ ಜೈ ಜೈಕಾರ ನಮಸ್ಕಾರ, ಆಮೇಲೆ ಶಂಖ ಆ ಧ್ವನಿಗಳು ಆ ಅಬೀರ್ ಲಾವ ತಥಾ ಪುಷ್ಪ ಬಹಳಷ್ಟು ಅಧಿಕ ವೃಷ್ಟ್ಯ ಹೂಮಳೆಗೆ ಕೆಲವು ಶ್ರೇಷ್ಠ ದೇವತೆಗಳು ವಿಮಾನ ಮೇಲೆ ಹತ್ತಿ ಅಲ್ಲಿ ಬಂದು ಕುಂತು ಅದು ಅವರೇ ಅವ್ರ ವಿಮಾನ ಏನು ಪೆಟ್ರೋಲ್ ತುಟ್ಟಿ ಆಗೈತೆ ಅನ್ನೋಂಗಿಲ್ಲ ಹೋಗಿ ಪೆಟ್ರೋಲ್ ಹಾಕೋಂಗ ನೀನು ನೋಡು ಹೋಗಿ ಗಾಡಿ ಹಾಕೊಂಡು ಇಲ್ಲಿ ನಡಿ ಅಂದ್ರೆ ಹೋಗ್ಬಿಡ್ತಾವ ಅಂಥವು ಗಾಡಿ ನೋಡಿ. ಎಲ್ಲ ಜನರು ಕಲ್ಪವೃಕ್ಷದ ಹೂವನ್ನು ವರ್ಷ ಮಾಡಿ ಎಲ್ಲ ಆ ಹೂವು ಸುರಿಸಿ ಅದು ಸೂತ್ ಪುರಾಣ ಹೇಳ್ತಾರೆ. ಈ ರೀತಿ ಎಲ್ಲರೂ ಏಕತ್ರಿತ ಬಂದರು. ಸನಕಾದಿ ಮಹರ್ಷಿಗಳು ನಾರದ ಭಾಗವತ ಮಹಾತ್ಮ ಸ್ಪಷ್ಟ ರೂಪದಿಂದ ಅವ್ರಿಗೆ ಹೇಳಿದರು. ಸನಕಾದಿ ಋಷಿಗಳು ನಾರದರಿಗೆ ಭಾಗವತ ಮಹಾತ್ಮೆ ಏನಪ್ಪ ಅದನ್ನು ಹೇಳಿದರು. ಅವ್ರು ಏನು ಹೇಳಿದಪ್ಪ ಸನಕ ಋಷಿಗಳು, ಯಾವಾಗ ನಿನಗೆ ಭಾಗವತದ ಮಹಿಮ ಹೇಳ್ತೇವೋ ಅದನ್ನು ಕೇಳ್ಕೊಳ್ಳೋ ಮಾತ್ರದಿಂದ ಮುಕ್ತಿಯ ಪ್ರಾಪ್ತಿಯಾಗ, ಕೇಳುವ ಮಾತ್ರದಿಂದ ಇಲ್ಲಿ ಬಂದು ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಲೇ ನರನಿಗೆ ಮುಕ್ತಿ. ಕೇಳಿದ ಕೂಡಲೇ ಅಂದರೆ ಕೇಳಿದ್ದನ್ನು ಒಳಗೆ ಇಳಿದುಕೊಂಡಾಗ ಕೇಳಪ್ಪ ಕಿವಿ ಕೇಳ್ತಾರೆ ಹುಡುಗ ಒಂದು ಹೊಟ್ಟೆಗೆ ನೀರು ತೊಗೊಂಬಾರಪ್ಪ ಅಂತಂದು ಹಂಗೆ ಹೋದ್ರೆ ಏನಂತೀರಿ ನೀವು? ನನ್ನ ಮಾತೇ ಕೇಳೋದಿಲ್ಲ ನೀವು ಅಂತೀರಿ, ಕೇಳಿಸೋದಿಲ್ಲ ನಮಗೆ. ಹಂಗಲ್ಲ, ಕೇಳಿದ ಮೇಲೆ ಏನು ಮಾಡ್ಬೇಕವ ತೊಗೊಂಬರ್ಬೇಕು. ಅವಾಗ ನಮ್ಮ ಹುಡುಗ ಮಾತು ಕೇಳ್ತಾರೆ. ಕೇಳಿಸೋದಿಲ್ಲ ಅಂದ್ರೆ ಹಂಗಲ್ಲ, ಕೇಳೋದು ಇದರ ಅರ್ಥ ಹೇಳಿದ್ದನ್ನು ಮಾಡೋದು. ಹಂಗೆ ಇಲ್ಲೇ ಆ ಭಗವತಿ ಆ ಕಥೆ ಸದಾ ಸೇವ್ಯ ಯಸ್ಯಾಶ್ರಮ ಭಾಗವತ್ ಕಥಾ ಸೇವ ಸದೈವ ಮಾಡಬೇಕು, ಯಾವಾಗಲೂ ಮಾಡಬೇಕು. ಇದನ್ನು ಕೇಳೋ ಮಾತ್ರ ಪರಮಾತ್ಮನ ಹೃದಯ ಪ್ರವೇಶ ಮಾಡ್ತಾನೆ. ಯಾಕೆ ಪ್ರವೇಶ ಮಾಡಿ? ಇವರು ನನ್ನ ಭಕ್ತರಪ್ಪ. ಭಕ್ತ ಅಂದ್ರೇನು? ಭಗವಂತನ ಯಾವನು ಬೇರೆ ಆಗೋದಿಲ್ಲೋ, ವಿಭಕ್ತನಾಗೋದಿಲ್ಲ, ಅವ ಭಕ್ತ. ಇವ ನಾನು ಭಕ್ತಪ್ಪ, ಅಲ್ಲಿ ಹೋಗ್ತಾನೆ. ನಮ್ಮನೆಗೆ ಹೋಗ್ತೇವಿಲ್ಲ ನಾವು, ಯಾರು ನಿಂದ್ರಿಸಿ ನಮ್ಮ ಮನೆ ನಮ್ಮ ಮನುಷ್ಯ ಅದನ್ನ ಪೈಲೆ ನಡಿ ಹೋಗೋಣ, ಭೇಟಿ ಆಗೋಣ. ಏನಿದ್ರೆ ಆ ಭಕ್ತಿ, ಲಪಡ ಇದ್ರೆ ಗಾಡಿ ನಿಂದ್ರಿಸು ಇಲ್ಲಿ ಸೈತ ಮಡಿ ಹೋಗಿ. ಹಂಗೆ ಆ ಭಕ್ತರಿದ ಆ ಪರಮಾತ್ಮ ಅಂತ. ಅದಕ್ಕೆ ಈ ಗ್ರಂಥಗಳು 18,000 ಶ್ಲೋಕದವ, 12 ಸ್ಕಂದದಿಂದ ಕೂಡ 12 ಸ್ಕಂದ. ಇದರೊಳಗೆ ಪರೀಕ್ಷಿತ ಶುಕದೇವರ ಸಂವಾದ ಅದ. ನೀನು ಭಾಗವತ ಶಾಸ್ತ್ರವನ್ನು ಧ್ಯಾನ ಲಕ್ಷ ಕೊಟ್ಟು ಕೇಳು. ಇದ್ರಾಗ ಇಷ್ಟ 18,000 ಶ್ಲೋಕ, 12 ಸ್ಕಂದೊಳಗೆ ವಿಭಕ್ತ ಇದೆ. ಇದ್ರ ಪರೀಕ್ಷಿತ ಮತ್ತು ಶುಕದೇವರ ಸಂವಾದ ಅದಪ್ಪ ನೋಡಿ. ಪುಮಾನ್ ಅಸ್ಮಿನ್ ಸಂಸಾರ ಚಕ್ರೆ ಅಜ್ಞಾನತಃ. ಇದು ಹೆಂಗೈತಪ್ಪ? ಜೀವ ಈ ಸಂಸಾರ ಅಜ್ಞಾನವಶ ಇಲ್ಲಿ ತನಕ ಬಿದ್ದಿದ್ದ. ಸಂಸಾರ ಚಕ್ರದ ಯಾಕೆ ಬಿದ್ದಾನಪ್ಪ? ಅಜ್ಞಾನ. ಎಲ್ಲಿ ತನಕ ಅವನ ಕಿವಿಯೊಳಗೆ ಕ್ಷಣ ಹೊತ್ತಿನ ಸಲುವಾಗಿ ಭಾಗವತ್ ಕಥಾ ಅಲ್ಲಿಲ್ಲೋ ಅಲ್ಲಿ ತನಕ ಉಂಟಾಗ ಕಥೆ ಕೇಳಿದ ಕೂಡ ಅದು ಜೀವಂತ ಆಗ್ತಾನೆ, ಅಂದರೆ ಜಾಗೃತ ಆಗ್ತಾನೆ, ಅಂತ ಜೀವನ ನಡೆಸ್ತಾನೆ ಕಲ್ಯಾಣ. ಎಲ್ಲಿ ತನಕ ಅವ್ನು ಕೇಳಿಲ್ಲವೋ ಅಲ್ಲಿ ತನಕ ಹೀಗೆ ಹೋಗ್ತಾನೆ. ಅದಕ್ಕೆ ಆತ ಭ್ರಮವನ್ನು ಉತ್ಪನ್ನ ಮಾಡ ಅನೇಕ ಪುರಾಣ ಶ್ರವಣ ಮಾಡೋದು. ಏನು ಭ್ರಮವನ್ನು ಉಂಟು ಮಾಡುವವು. ಭ್ರಮ ಅಂದರೆ ಎಲ್ಲಿ ಪರಮಾತ್ಮ ಅಥವಾ ನಾ ಚರು ಕಟ್ತೇನೆ ನಿನಗೆ, ಪರಮಾತ್ಮ ಬರ್ತಾನೆ ನಿನ್ನ ಕಟ್ಟಾಕ, ನಾ ಕಟ್ತೇನೆ ತಗೋ, ನಿನ್ನ ತಾಯ್ತಾನೆ, ನಾ ಮಂತ್ರ ಹಾಕ್ತೇನೆ ತಗೋ. ಭಾಳ ಮಂದಿರಿ ಮಂತ್ರ ಹಾಕಿನಿ ಅಂದ್ರೆ ನೋಡು ಎಲ್ಲ ಸಾವುಕಾರ ಆಗಿಬಿಡ್ತೀನಿ ಹಿಂಗೆ ಅನ್ನೋ ಇವೇನು ಅಜ್ಞಾನ ಹೆಚ್ಚು ಮಾಡೋದು ಅಂಥ ಉಪಯೋಗ ಇಲ್ಲ, ವ್ಯರ್ಥ. ಮುಕ್ತಿ ಪ್ರದಾನ ಮಾಡೋ ಸಲುವಾಗಿ ಒಂದೇ ಒಂದು ಭಾಗವತ್ ಶಾಸ್ತ್ರವನ್ನು ಅದ್ರ ಅವಶ್ಯಕತೆ ಆಗುತ್ತೆ. ಅದು ಓದಪ್ಪ. ಯಾವ ಮನೆಯೊಳಗೆ ಪ್ರತಿದಿನ ಕಥಾ ಆಕೈತೋ ಆ ಮನೆ ತೀರ್ಥ ಸ್ವರೂಪ ಆಗಿಬಿಡ್ತದೆ. ಮತ್ತು ಆ ಮನೆ ಇರುವಂಥವ್ರು ಪಾಪ ವಿನಷ್ಟ ಆಗ್ತದೆ. ಎಲ್ಲೇ ಆ ಮನೆ ಭಾಗವತ್ ತಳಿಬೇಕು ದಿನ. ಅಲ್ಲಿ ಸಹಸ್ರಾರು ಅಶ್ವಮೇಧ ಯಜ್ಞ, 100 ವಾಜಪೇಯಿ ಯಜ್ಞ, ಅದರ ಫಲ ಭಾಗವತ್ ಕಥೆಯಿಂದ ಫಲ 16ನೇ ಭಾಗ. ಅದ್ರ 16ನೇ ಭಾಗ ಓದಿದರೂ ಅಷ್ಟು ಫಲ ಸಿಗ್ತದೆ. ಹೆಂಗಪ್ಪ?
ಅಧಿಕ ಮಾಸದೊಳಗೆ ಹಾಂ ನಷ್ಟ ಓದಿದ್ರೆ 16 ಸೋಮವಾರ ಫಲ ಸಿಕ್ಕು. ಹಂಗಪ್ಪ ಇದು ಎಲ್ಲ ಓದಿ ಇದ್ರ 16ನೇ ಭಾಗ ಓದ್ನಿ ಅವೆಲ್ಲ ಮಾಡಿದ್ರೆ ಪುಣ್ಯ ಸಿಕ್ಕು. ತಪೋಧನ್ ಈ ಶರೀರ ಪಾಪ ಎಲ್ಲಿ ತನಕ ಇರ್ತಾವಪ್ಪ, ಎಲ್ಲಿ ತನಕ ಜನ ಭಗವತ್ ಕಥಾ ಶ್ರವಣ ಮಾಡೋದಿಲ್ಲೋ ಅಲ್ಲಿ ತನಕ. ಭಗವದ್ಗೀತಾ ಶ್ರವಣ ಮಾಡಿದ್ರು ಅಂದರೆ ಪಾಪ ಎಲ್ಲ ಓಡಿ ಹೋಗಿಬಿಡ್ತಾವೆ, ಅಲ್ಲಿ ತನಕ ಪಾಪ ಇರ್ತಾವೆ. ಫಲದ ದೃಷ್ಟಿಯಿಂದ ಭಾಗವತ್ ಕಥಾ ಸಮತ ಗಂಗಾ ಗಯಾ ಕಾಶಿ ಪುಷ್ಕರ್ ಪ್ರಯಾಗ್ ಯಾವುದು ತೀರ್ಥ ಅಂದರೆ ಇದ್ರ ಕಥೆ ಈ ದೃಷ್ಟಿಯಿಂದ ಅದೇ ಶ್ರೇಷ್ಠ. ಇದ್ರಾಗ ಯಾವ ಮಾಡೋದಿಲ್ಲಪ್ಪ ಅಂತ ಕೇಳ್ತಾರೆ. ಜರ್ ನೀನು ಮುಕ್ತಿ ಪ್ರಾಪ್ತ ಮಾಡ್ಕೋಬೇಕು ಅಂತ ಅಪೇಕ್ಷೆ ಇದ್ದರೆ ಎಲ್ಲಿ ಅಪೇಕ್ಷೆ ಇರ್ತದೆ? ಚಲೋ ಹೆಂಡತಿ ಶಿವ ಗಂಡ ಶಿವ ಹೆಂಡತಿ ಹಿಂಗೆ ಮುಕ್ತಿ ಬೇಕಪ್ಪ ಅಂತ ಐತೇನೋ. ಮುಕ್ತಿ ಬೇಗ ಇಚ್ಛಾ ಮಾಡಿದರೆ ನಾವು ಪ್ರತಿದಿನ ಭಾಗವತ್ ಪುರಾಣ ಅರ್ಧ ಶ್ಲೋಕರ ಅಥವಾ ಶ್ಲೋಕ ಬಂದು ನೀನು ನಿನ್ನ ಮುಖದಿಂದ ಹೇಳು, ನಿನ್ನ ಮುಖ ಓದು ಕೇಳು, ಅವ್ರು ಹೇಳಿದ್ದನ್ನು ಕೇಳು. ನೋಡಿ ವೇದಾದಿ ವೇದ ಮಾತಾ ಅದೆಲ್ಲ ಏನು ಮಾಡ್ತದಪ್ಪ ನಿನಗೆ? ವೇದಾದಿ ಅಂದರೆ ಓಂಕಾರ, ವೇದ ಮಾತಾ ಗಾಯತ್ರಿ, ಪುರುಷ ಸೂಕ್ತ, ಋಗ್ವೇದ ಯಜುರ್ವೇದ ಸಾಮವೇದ ಆ 3 ವೇದ, ಭಾಗವತ ಓಂ ನಮೋ ಭಗವತೆ ವಾಸುದೇವಾಯ ಈ ದ್ವಾದಶ ಮಂತ್ರ, ದ್ವಾದಶಾತ್ಮ 12 ಶರೀರ ಉಳ್ಳಂಥ ಸೂರ್ಯ ಭಗವಂತ, ಪ್ರಯಾಗ ಸಂವತ್ಸರಾತ್ಮಕ ಕಾಲ, ಬ್ರಾಹ್ಮಣ ಅಗ್ನಿಹೋತ್ರ, ಆಕಳ ಭಾಷಿ ತಿಥಿ, ತುಳಸಿ ವಸಂತ ಋತು ತಥಾ ಭಗವನ್ ಪುರುಷೋತ್ತಮ ಎಲ್ಲ ಪ್ರಾಜ್ಞ ಪುರುಷ, ತಾತ್ವಿಕ ಭೇದ ಬೆಳೆಯಂಗಿಲ್ಲ, ಎಲ್ಲ ಏಕ. ಅದು ಬೇರೆ ಇದು ಬೇರೆ, ಅವ ಬೇರೆ ಇವು ಬೇರೆ, ಭೇದ ಬೆಳೆಯಂಗಿಲ್ಲ. ಸದಾ ಅರ್ಥಜ್ಞಾನ ಜೊತೆ ಭಾಗವತ್ ಓದ್ತಾನೆ. ಎಲ್ಲಿಗೆ ಬಂತೀಗ? ಅರ್ಥಕ್ಕೆ ಬಂತು. ಇಲ್ಲಿ ತನಕ ಅದು ಅರ್ಥವನ್ನು ತಿಳ್ಕೊಂಡಿದ್ರ ಅರ್ಥ ಅದಾಗಿ ಉಳ್ಕೊಂಡು ಅವಾಗ ಮಾಡ್ತಾನೋ, ಅವಾಗ ಆಗ್ತಾನೋ, ಅರ್ಥ ಅದು ಕಟ್ತಾನೋ, ಅವನು 100 ಜನ್ಮ ಸಲ ಮಾಡಿದಂಥ ಪಾಪಗಳು ವಿನಷ್ಟ ಆಗ್ತಾವೆ. ಪಾಪ ಯಾವಾಗ ಆ ಕಥೆಗೆ ಅದರ ಅರ್ಥ ನನಗೇನು, ನಾ ಹೆಂಗಿದ್ದನ್ನು ಜೀವನದೊಳಗೆ ಇದನ್ನ ಲಕ್ಷ್ಯಗಳು ಏನೋ ಟೈಮ್ ಪಾಸ್ ಅಲ್ಲ, ಇದು ಇಂಥ ಮಹತ್ವದಪ್ಪ. ಅದಕ್ಕೆ ಅದು ಹೇಳ್ತಾರೆ, ಯಾವ ಪ್ರತಿದಿನ ಭಾಗವತ್ ಅರ್ಧ ಶ್ಲೋಕರ ಅದರ 4ನೇ ಭಾಗರ ಓದ್ತಾನೆ ಅವ್ರ ಅಶ್ವಯ ತಥಾ ಅಶ್ವಮ ಯಜ್ಞ ಮಾಡಿದಷ್ಟು ಫಲ ಸಿಗ್ತದೆ ಅಂತ ಕೇಳ್ತಾರೆ. ಪ್ರತಿದಿನ ಭಾಗವತ ಪಾಠ ಮಾಡುವಂಥ, ಪ್ರತಿದಿನ ಪರಮಾತ್ಮನ ಚಿಂತನೆ ಮಾಡುವಂಥ, ಪ್ರತಿದಿನ ತುಳಸಿ ಆಕಳ ಸೇವನೆ ಮಾಡೋದು, 4 ಒಂದೇ ಸಮ. ಅದನ್ನು ಓದಿರೋದು ಇದನ್ನು ಮಾಡಿ. ಯಾವ ಮನುಷ್ಯ ತನ್ನ ಅಂತಿಮ ಸಮಯದೊಳಗೆ ಎಲ್ಲಿ ಬಂತೀಗ ಅಂತಿಮ ಸಮಯ ಅವಾಗ ಭಾಗವತ ವಾಕ್ಯ ಅಲ್ಲೇ ಕೇಳ್ತಾನೋ, ಅದ್ರ ಮೇಲೆ ಪ್ರಸನ್ನಾಗಿ ಭಗವಂತ ಗೋವಿಂದನು ಅವಂಗೆ ವೈಕುಂಠ ಪ್ರದಾನ ಮಾಡ. ಕಡೆಗೆ ಬರ್ಬೇಕಲ್ಲಿದು. ಅದು ಬರ್ಬೇಕಾದ್ರೆ ಕೊನೆಗೆ ಯಾವ್ದು ಬರ್ತದಪ್ಪ? ಆಯುಷ್ಯ ತುಂಬ ನೀ ಏನು ಮಾಡಿ ಅದು ಬರ್ತೈತೆ. ಕಡಿವತ್ತ ಅದೇ ಬರ್ತದೆ ಹೊರತಾಗಿ ಯಾವುದನ್ನು ಮಾಡಿಲ್ಲ ಅದು ಬರೋದೇ ಇಲ್ಲ. ಯಾವ್ದು ಮಾಡಿಪ್ಪ? ವ್ಯಾಪಾರ, ಉದ್ಯೋಗ, ಅಂಗಡಿ, ದುಡ್ಡು. ಅವ ರೂಪಾಯಿ ಭಾಳ ಇಟ್ಟಿದ್ದಂತ ಅವ್ನು ಶೇರ್ ಮಾರ್ಕೆಟ್ ಅದು ಮಾರ್ಬೇಕಾಗಿತ್ತು ಅಂತ. ಅವ್ನಿಗೆ ಜ್ವರ ಬಂದ ನೋಡಕ್ಕೆ ಬಂದ. ಅವಾಗ 104 ರೀ ಅಂದ್ರಂತ. ಡಾಕ್ಟ್ರ್ ಬಂದರು, 104 ತೊಗೊಂಡು 104 ಬಂದು ಕೊಟ್ಬಿಡಂತ. ಇವ ಏನಂತಾನೆ 104 ಜ್ವರ ಬಂದ ಅವಾಗಂತ. ಅವನ ತಲೆಗೇನು ವ್ಯಾಪಾರ. ಅವ್ರು ಶೇರ್ ಎಷ್ಟಕ್ಕೆ ತೊಗೊಂಡೇನ? 104 ರೂಪಾಯಿ ಆಯ್ತು, ಕೊಟ್ಬಿಡಿ, ಎಲ್ಲ ಕೊಟ್ಬಿಡಿ, ಈಗ ಲಾಭ ಆಗಲಿ. ಮತ್ತು ಏನು ಸಿಗ್ತೈತೋ ಇಲ್ಲೋ. ಅಂಗಡಿ ಅನ್ನೋ ಯಾಕೆ ಅಷ್ಟು ಮಂದಿ ಕುಂತು ಅಂಗಡಿ ಯಾರು ನೋಡೋ ಸಾಯಕತ್ತ ಅಂತ ಎಲ್ಲರೂ ಬಂದಾರೆ. ಅಂಗಡಿ ಯಾರು ಹಿಂಗೆ ಕರ ಕಸ್ಬಡಿ ತಿಂತೈತೆ ಅನ್ನಂಗೆ ಅದೇ ಬರ್ತೈತೆ ಹೊರತಾಗಿ ಉಳಿದು ಬರೋಂಗಿಲ್ಲಪ್ಪ. ಅದಕ್ಕೇನು ಮಾಡಬೇಕು? ಆಯುಷ್ಯ ತುಂಬ ನಾಮಸ್ಮರಣೆ ಕೂಡ ಬರೋದಿಲ್ಲ ಮಾಯಿಗೆ. ಕೊನೆ ಹೊತ್ತಿಗೆ ಅದು ಬರ್ಬೇಕಾದ್ರೆ ಇದು ಬೇಕು, ಸದಾ ಅದನ್ನೇ ಮಾಡ್ತಾಯಿದ್ದೆ, ಅದನ್ನೇ ಆಗ್ತದೆ ಬರ್ತದೆ. ಅದಕ್ಕೆ ಅವ ಭಗವಂತ ವೈಕುಂಠ ಕೊಡ್ತಾನಪ್ಪ ನಿಮಗೆ. ಯಾವ ಮನುಷ್ಯ ಭಾಗವತ್ ಪುರಾಣ ಸುವರ್ಣ ಸಿಂಹಾಸನ ಅಲ್ಲಿ ಮೇಲೆ ಇಟ್ಟು ಎಲ್ಲಿಲ್ಲ ವಿಷ್ಣು ಭಕ್ತ ದಾನ ಮಾಡ್ತಾನೋ ಅದನ್ನು ದಾನ ಮಾಡ್ಕೊಡ್ತಾನೆ. ನಿಶ್ಚಿತ ರೂಪ ಭಗವಂತ ಕೃಷ್ಣನ ಜೊತೆಗೆ ಸಾಯುಜ್ಯ ಮುಕ್ತಿ ಪ್ರಾಪ್ತ ಮಾಡ್ಕೊತಾನೆ, ಏಕಾಗ್ತಾನೆ ಅಂತ. ಯಾವ ದುಷ್ಟನು ತನ್ನ ಪೂರಾ ಜೀವನದ ಚಿತ್ತ ಏಕಾಗ್ರ ಮಾಡಿ ಎಂದರ ಒಮ್ಮೆರ ಭಾಗವತ್ ಕಥಾ ರಸಾಸ್ವಾದನ ಮಾಡಿಲ್ಲವೋ
ಅವನು ತನ್ನ ತಾಯಿ ಆ ಪ್ರಸವಜನ್ಯ ಪೀಡೆಯಿಂದ ಕೊಡುವಂಥ ಸಲ ಜನ್ಮ ತೊಗೊಂಡು ಅವನು ಏನಾದಂಗೆ ಆತ ಹೊಡಿದ್ಲಲ್ಲ ಅದ ತ್ರಾಸು ಕೊಡಾಕ ಹುಟ್ಟಿದಂಗೆ ಆತ. ಮತ್ತು ಅವ ತನ್ನ ಜೀವನ ಕತ್ತಿ ಹಂಗೆ ಚಾಂಡಾಲನ ಕಳೆದಂಗೆ. ಕತ್ತಿ ದುಡಿತೈತಿ ಬಿಡ್ತಾನೆ ಹಂಗೆ ನೀವು ಯಾವ ಅದನ್ನ ಕಡೆ ಲಕ್ಷ ಹಾಕಂಗಿಲ್ಲ, ಭಾಗವತ ಓದಂಗಿಲ್ಲ. ಅವ ಕತ್ತಿ ಕಳೆದ ದುಡಿದು ಸತ್ತ. ಮತ್ತೇನು ಕೆಲಸ ಇಲ್ಲಪ್ಪ, ಬರೀ ದುಡಿದು ಹೋಗು. ಅದಕ್ಕೆ ಹಿಂಗೆ ಹಾಕ್ಯದಪ್ಪ ಅಂಥೇಳಿ. ಅದಕ್ಕಾಗಿ ಇದಕ್ಕೆ ಯಾವನು ತನ್ನ ಜೀವನ ಭಾಗವತ ಕಥೆ ಸ್ವಲ್ಪ ರಸಾಸ್ವಾದನ ಮಾಡಿಲ್ಲೋ ಆ ಪಾಪಿ ಜೀವಿತ ಶವ ಇದ್ದಾರೆ. ಜೀವಂತನ ಭಾಗವತ ಓದ್ದೇ ಇತ್ತು. ಪೃಥ್ವಿ ಮೇಲೆ ಭಾರ ಸಮಾನ, ಯಾಕಂದ್ರೆ ಹುಟ್ಟು ಭೂಮಿಗೆ ಭಾರ ಅಂತಾರೆ. ಪಶು ಸಮಾನ ಆ ಮನುಷ್ಯ ಧಿಕ್ಕಾರ. ಈ ಥರ ಸ್ವರ್ಗ ದೇವತೆಗಳು ಪ್ರಧಾನ ಇಂದ್ರ ಇತ್ಯಾದಿ ದೇವತೆಗಳು ಹಿಂಗೆ ಅಂತಾರಪ್ಪ. ಅವರು ಸಂಸಾರದಾಗ ಭಾಗವತ ಕಥಾ ದುರ್ಲಭಪ್ಪ. ಕೋಟ್ಯಾನುಗಟ್ಟಲೆ ಜನ್ಮ ಉತ್ಪನ್ನ ಪುಣ್ಯದಿಂದನೇ ಇದರ ಪ್ರಾಪ್ತಿಯಾಗ ಕೇಳೋ ಅವಕಾಶ ಇದೆ. ಹಂಗೆ ಏನಾದರೆ ನೀವರ ಯೋಗ ನಿಧಿ ಬುದ್ಧಿವಂತದ್ರಿಪ್ಪ. ನೀವು ಈ ಕಥೆಯನ್ನು ಪ್ರಯತ್ನಪೂರ್ವಕ ಸಮಾಧಾನದ ಕೇಳು. ಇದನ್ನು ಕೇಳೋದ್ರಿಂದ ಎರಡೂ ನಿಯಮ ಇಲ್ಲ, ಹಿಂಗಪ್ಪ ಅಂತಿಲ್ಲ. ಹೆಂಗೆ ಬೇಕು ಸಂಜೆ ಮುಂದೇನ್ರಿ ಮುಂಜಾನೇನ್ರಿ ಜಳಕ ಮಾಡಿ ಬರ್ಬೇಕೇನ್ರಿ, ಏನಿಲ್ಲ, ನಿನಗೆ ಅನುಕೂಲ ಬಾ. ಇದನ್ನು ಸದವೇ ಕೇಳ್ತಾ ಇರ್ಬಟ್ಟು. ಯಾಕೆ ಅದನ್ನು ಹಿಂಗೆ ಮಾಡೇ ಜಳಕ ಮಾಡೇ ಮಾಡಬೇಕು, ಪೂಜೆ ಮಾಡೇ ಹಿಂಗೆ ಕೇಳೋಂಗಾಯ್ತು. ಯಾವಾಗ ಬೇಕವಾಗ ಕೇಳಪ್ಪ ಅಂತ ಹೇಳ್ತಾನೆ. ಹಂಗೆ ಕಲಿಯೋ ಭಾಳ ದಿನದ ಮನಸ್ಸು ತನ್ನ ವಚನೊಳಗೆ ಇಡಬೇಕು, ನಿಯಮ ಪಾಲನೆ ಮಾಡಬೇಕು, ಪುಣ್ಯ ಕಾರ್ಯ ಮಾಡಿಸಲ ದೀಕ್ಷಿತ ಆಗಬೇಕು. ಇದನ್ನು ಒಂದು ಸಪ್ತಾಹ ಅದು ಒಂದು ವಾರ ತನಕ ಕೇಳು. ಹಂಗೆ ಯಾವುದೂ ನಿಯಮ ಇಲ್ಲಪ್ಪ, ಹಗಲೆಲ್ಲ ಕೇಳ್ತಾ ಇರು. ಅದಕ್ಕೆ ಶವನಕ ವಿಷಯತ ಏತತ್ ಕಥಾನಕ, ನೀನು ಇದು ಆಶ್ಚರ್ಯ ಕಥಾ ಅದು ಹೇಳ್ತಿ. ಈ ಭಾಗವತ ಪುರಾಣ ಯೋಗವೇತ್ತ ಬ್ರಹ್ಮ ಆದಿ ಕಾರಣ ಭಗವಂತ ನಾರಾಯಣ ಸೂಚಕ, ಭಗವಂತನ ಸೂಚನೆ ಮಾಡ್ತಾ ಇದ್ದವು. ಇದು ಸಮಯದೊಳಗೆ ಭಾಗವತ್ ಪುರಾಣ ಜ್ಞಾನ ಇತ್ಯಾದಿ ಸಾಧನ ತಿರಸ್ಕಾರ ಮಾಡಿ ಮುಕ್ತಿ ಪ್ರದಾನ ಮಾಡೋ ಮತ್ಯಾವಪ್ಪ ಅದೇ ಒಂದು ಭಾಗವತ ಮಾಡ್ತಿದ್ದಪ್ಪ. ಅವಾಗ ಸೂತ್ರ ಇರ್ತಾರೆ. ಆವಾಗ ಭಗವತ್ ಕೃಷ್ಣ ಪೃಥ್ವಿ ಪರಿತ್ಯಾಗ ಮಾಡಿ ತನ್ನ ಧಾಮಕ್ಕೆ ಹೋಗೋಕ್ಕೆ ತಯಾರ ಆದ್ನು. ಅವನೇ ಮುಖಾರಿಂದ 11ನೇ ಸ್ಕಂದ ಉಪದೇಶ ಕೇಳಿ ಉದ್ಧವ ಕೊನೆ ಹೊತ್ತಿಗೆ ಹೇಳಿದ್ದದು ಕೃಷ್ಣ. ಈಗ ನಾವು ಹೋದಾಗ ಮುಂಜಾನೆ ಅದನ್ನು ಉದ್ಧವ ಹೇಳ್ತಾನವ. ಅದನ್ನು ಕೇಳಿ ಉದ್ಧವ ಹೇಳ್ತಾನಂತ, ಯಪ್ಪ ದೇವರ ಏನಿದು? ಅವ ಹೇಳ್ತಾನೆ, ಹೇ ಗೋವಿಂದ, ನೀನನ್ನು ಭಕ್ತರ ಕಾರ್ಯ ಮಾಡೋ ಸಲ ಪೃಥ್ವಿ ಬಿಟ್ಟು ಹೊಂಟೇ ಇದ್ದಿ. ನೋಡಿ, ಭಕ್ತರ ಕಾರ್ಯ ಮಾಡಿ ಇಲ್ಲೇನು ಮಾಡೋದು ಮಾಡಿ ಹೊಂಟಿ. ನನ್ನ ಮನಸ್ಸಿನೊಳಗೆ ಭಾಳ ಚಿಂತೆ ಆಗಿದಪ್ಪ. ಅದನ್ನು ಕೇಳಿ ನೀನು ನನಗೆ ಸುಖ ಶಾಂತಿ ಕೊಡು. ನೀನಾರ ಮಾಡೋದು ಮಾಡಿದೆ, ಮತ್ತು ಕಂಸ ಚಾಣೂರು ಹೊಡಿಬೇಕಾಗಿತ್ತು, ನಿಮ್ಮ ತಾಯಿ ಹೊಡಿಬೇಕಾಗಿತ್ತು, ಪಾಂಡವನ ಪಟ್ಟ ಎಲ್ಲ ಮಾಡಿ ನೀನಾರ ಹೊಂಟಿ ಮುಗಿಸ್ದಿ ಅಲ್ಲ, ಹೊಂಟಿಪ್ಪ. ನನ್ನ ಮನಸ್ಸಿನೊಳಗೆ ಭಾಳ ಚಿಂತೆ ಐತಿ. ಅದನ್ನು ಕೇಳಿ ನನಗೆ ಸುಖ ಶಾಂತಿ ಕೊಡಪ್ಪ. ಅದು ನನ್ನ ದುಃಖ ಏನು? ಈ ಭಯಂಕರ ಕಲಿಯುಗ ಬರಾಗ ಈ ದುಃಖ ಇವನಿಗೆ ಉದ್ಧವನಿಗೆ ಕಲಿಯುಗ ಬರ್ತದೆ. ಮತ್ತು ಇವಾಗ ಕಲಿಯುಗ ಮತ್ತು ಆವತ್ತು ಆಕಳ ರೂಪದಿಂದ ಧಾರಣ ಮಾಡುವಂಥ ಈ ಭಾರದಿಂದ ಯುಕ್ತವಂಥ ಪೃಥ್ವಿ ಯಾರು ಶರಣ ಹೋಗಬೇಕು? ಅವಾಗ ಮತ್ತು ನೀನು ಹೊಂಟೆ. ಇದಕ್ಕೆ ಮತ್ತೆಲ್ಲ ಪಾಪಾದಿ ಶುರು ಆದ ಕಲಿಯುಗ ಬಂತ. ಎಲ್ಲಿ ಹೋಗಪ್ಪ? ನಿನ್ನ ಬಿಟ್ಟು ಬೇರೆ ಯಾವ ಇದ್ರ ರಕ್ಷಕ ಇರಂಗಿಲ್ಲ. ಅದಕ್ಕೆ ನೀ ಏನು ಮಾಡೋದಿನ್ನ? ಅದಕ್ಕೆ ಭಕ್ತವತ್ಸಲ ಸಜ್ಜನ ಕೃಪಾ, ನೀನು ಇಲ್ಲಿಂದ ಹೋಗಬೇಡ. ಉದ್ಧವ ಹೇಳ್ತಾನೆ, ಹೋಗಬೇಡ ನೀನು. ನಿರಾಕಾರ ಏವಂ ಜ್ಞಾನ ಸ್ವರೂಪವು ನೀನು ಭಕ್ತರ ಸಲುವಾಗಿ ಸಾಕಾರ ಆಗಿಬಿಟ್ಟದೆ. ನೋಡು, ನಿರಾಕಾರ ಪಾನಿ ಈ ಭಕ್ತರ ಸಲುವಾಗಿ ಸಾಕಾರ ಕೃಷ್ಣನಾಗಿ ಬಂದಿಲ್ಲೋ? ನೋಡಿ, ನಿರ್ಗುಣ ಉಪಾಸನ ಮಾಡೋದು ಭಾಳ. ನಿರ್ಗುಣ ಉಪಾಸನೆ ಏನು? ಇದನ್ನು ಉಪಾಸನೆ ಎಲ್ಲಿ ಹಾಕತಿ ಆಗೋದು. ಅದಕ್ಕೆ ನೀನು ಒಂದು ಸ್ವಲ್ಪ ವಿಚಾರ ಮಾಡ. ನೀನು ಹೋಗ್ತೇನಂತಿ ಹೊಂಟೀನಿ, ಮತ್ತು ಯಾರಿಲ್ಲಿ ನೋಡೋರು? ಅದನ್ನ ಹೇಳ್ತಾರೆ. ಪ್ರಭಾಸ ಕ್ಷೇತ್ರದೊಳಗೆ ಈ ಥರ ಉದ್ದವನ ವಾಣಿ ಕೇಳಿ ಶ್ರೀಹರಿ ವಿಚಾರ ಮಾಡ್ದ. ಭಕ್ತರು ಆಲಂಬನ ಸರ್ ನಮಗೆ ಏನು ಮಾಡಬೇಕಪ್ಪ? ಇನ್ನು ಭಕ್ತರು ಯಾರು ಆಧಾರ ತಗೋಬೇಕು? ಅವರೆಲ್ಲರೂ ಅದನ್ನು ವಿಚಾರ ಮಾಡ್ತಾನ. ಅದಕ್ಕೆ ಭಗವಂತ ಅಂತರ್ಧಾನ ಆಗಿ ಭಾಗವತ್ ರೂಪಿ ಮಹಾಸಮುದ್ರ ಪ್ರವೇಶ ಮಾಡ್ದ. ಎಲ್ಲೋ ಭಗವಂತ ಭಾಗವತ್.
ಅಂದ್ರೆ ಅದನ್ನು ಓದ್ರಿ ಸಾಕು. ಮತ್ತು ತನ್ನೆಲ್ಲ ಶಕ್ತಿ ಭಾಗವತೊಳಗೆ ಆ ಎಲ್ಲ ಶಕ್ತಿ ಭಾಗವತ ಕೊಟ್ಟ ನೋಡೋದು. ಅದಕ್ಕೆ ಶಾಮಾನಂದವ್ರು ಕೇಳಿದಂತೆ, ಯಪ್ಪ ಮತ್ತು ನೀವು ಹೋದ್ಮೇಲೆ ನಿನ್ನ ಯಾವ ರೂಪದೊಳಗೆ ನೋಡಲಿ ಅಂತ ಅದೇ ಅವ್ರಿಗೊಂದು ಮೂರ್ತಿ ಕೊಟ್ಟದು, ಇದರ ನಾನು ಅದನ್ನೇ ತಿಳ್ಕೊ. ಹಂಗೆ ಭಾಗವತೊಳಗೆ ಪ್ರವೇಶ ಯಾರು ಕೃಷ್ಣ ಅಲ್ಲಿ ಮಾಡ್ದ. ಅದಕ್ಕೆ ಪರಮಾತ್ಮ ಪ್ರತ್ಯಕ್ಷ ಶಬ್ದಮಯಿ ಮೈ ಅವನ ಮೂರ್ತಿಯನ್ನು ಅದು ಸೇವನೆ ಮಾಡೋದು, ಕೇಳೋದು, ಪಾಠ ಮಾಡೋದು, ದರ್ಶನ ಮಾಡೋದು. ಪಾಪವನ್ನು ಭಾಗವತ ಸಾಕ್ಷಾತ್ ಪರಮಾತ್ಮಗೆ ನಾವು ಸೇರ್ಕೊಂಡು ಅನ್ನೋದ್ರಾಗ ಅದಕ್ಕೆ ಇದರ ಒಂದು ವಾರ ಶ್ರವಣ ಮಾಡಿದ್ದಿಂದ ಆಗ ಕಲಿಯುಗ ಬೇರೆ ಸಾಲ ಬಿಟ್ಟು ಇದು ಪ್ರಧಾನ ಧರ್ಮ ಕಲಿ ಓದ್ಕೊಡ್ರಿ. ಕಲಿಯುಗದೊಳಗೆ ದುಃಖ, ದಾರಿದ್ರ್ಯ, ದೌರ್ಭಾಗ್ಯ, ಪಾಪದ ಪ್ರಕ್ಷಾಳ ಮಾಡೋ ಸಲುವಾಗಿ, ಪಾಪ ತಗ್ಗಿಸೋ ಈ ಕಾರ್ಯವನ್ನು ಕಾಮ ಕ್ರೋಧ ವಿಜಯ ಪ್ರಾಪ್ತ ಮಾಡ್ಕೊಳ್ಳೋ ಸಲುವಾಗಿ ಇದನ್ನು ಎಲ್ಲಕ್ಕೂ ಬಡಿದ ಧರ್ಮ ಯಾವುದು? ಭಾಗವತ. ಅನ್ಯಥಾ ಭಗವಂತನ ಮಾಯಾ ಯಾವಾಗ ದೇವತೆಗಳಿಗೂ ಅಲ್ಲಿ ಕಠಿಣ ತೆಗ್ಯಾಕ ಅವು ತ್ಯಾಗ ಮಾಡೋಕ್ಕೆ ಯೋಗ್ಯ ಇಲ್ಲ, ಭಾಳ ಕಷ್ಟ. ಮನುಷ್ಯ ಅದ್ರ ಪರಿತ್ಯಾಗ ಹೆಂಗೆ ಮಾಡ್ತಾನಪ್ಪ? ಅದಕ್ಕೆ ಸಪ್ತಾಹ ತನಕ ಅದನ್ನು ಶ್ರವಣ ಮಾಡಿರಿ, ಓದ್ರಿ, ಭಾಗವತ ನೋಡ್ರಿ. ಅವಾಗ ಸೂತ್ ಪುರಾಣಿಕ ಅಲ್ಲಿ ಹೇಳ್ತಾರೆ ಈ ರೀತಿಯಾಗಿ ಆ ಭಗವಂತನ ಹೇಳ್ತಾನಪ್ಪ ಶೌನಕ. ಈ ಪ್ರಕಾರ ಋಷಿಗಳ ದ್ವಾರ ಸಪ್ತಾಹ ಶ್ರವಣ ರೂಪಿ ಮಾಡಿರಿ. ನೀವು ಜ್ಞಾನ ವೈರಾಗ್ಯ ಅನ್ನುವಂಥ ಎರಡೂ ಪುತ್ರ ಹಿಡ್ಕೊಂಡು ಪ್ರೇಮ ಸ್ವರೂಪ ಭಕ್ತಿ, ಹೇ ಕೃಷ್ಣ, ಹೇ ಗೋವಿಂದ, ಹೇ ಹರೇ ಅಂತ ಅದ್ರ ಜೊತೆಗೆ ನಾಮ ಮೇಲಿನ ಮೇಲೆ ಉಚ್ಚಾರ ಮಾಡ್ತಾ ಪ್ರಕಟ ಆಗಲು ಯಾರು? ಆ ಜ್ಞಾನ ಅನ್ನೋಕ್ಕಿ ಅಂತ ಹೇಳ್ತಾರೆ. ಆದ್ದರಿಂದ ಆ ಭಕ್ತಿ ಹೇಳ್ತೈತಿ ಬ್ರಹ್ಮನು ಯಾವ ಬ್ರಹ್ಮನ ಪುತ್ರ ಸನಕಾದಿ ಯದ್ಯಪಿ ಕಲಿಯುಗ ದ್ವಾರ ವಿನಷ್ಟಪ್ರಾಯ ಆಗಿಬಿಟ್ಟಿದ್ನೋ ಭಕ್ತಿ ಹೇಳ್ತೈತಿ ನಾ ಇದ್ದಂಗೆ ಆಯ್ತು. ಕಿಂತು ಇವತ್ತು ನಿಮ್ಮಿಂದ ಕಥಾರಸ ಕೇಳಿ ಗಟ್ಟಿಯಾಗಿ ನಾವು ಇದ್ದೇನೋ ಇಲ್ಲೋ ಅನ್ನಂಗಾಗಿತ್ತು. ಮತ್ತು ನಿಮ್ಮ ಕಥೆ ಕೇಳ ಇದನ್ನು ನಾನು ದಷ್ಟಮುಷ್ಟ ಆಗೇನಿ ಅಂತ ಹೇಳ್ತಾನೆ. ಅದಕ್ಕೆ ಯಾರು ಹೃದಯದ ಕೇವಲ ಆ ಪರಮಾತ್ಮನ ಭಕ್ತಿಯ ನಿವಾಸ ಆಗ್ತೈತೋ ಅವರು ನಿರ್ಧನ ಪುರುಷನು ಸಂಪೂರ್ಣ ಜಗತ್ನ ಧನ್ಯ. ದುಡ್ಡು ಇರ್ಲಿಕ್ಕೂ ಚಿಂತಿಲ್ಲ, ಅವ ಧನ್ಯ. ಯಾಕೆ? ಭಗವಂತನ ನಾಮಸ್ಮರಣೆ ಮಾಡ್ತಾನೆ, ಅದು ಮುಖ್ಯ. ಸಾವುಕಾರದನಪ್ಪ ಲಪಡ ಅವ್ನು ತೊಗೊಂಡು ಏನು ಮಾಡ ಅದಕ್ಕೆ ಹೇಳ್ತಾರೆ ಭಕ್ತಿ ರೂಪಿ ಅದು ದಾರ ಕಟ್ಟಿ ಪರಮಾತ್ಮ ತನ್ನ ಲೋಕ ಬಿಟ್ಟು ಆ ಭಕ್ತ ಪುರುಷರ ಹೃದಯ ಪ್ರವೇಶ ಇಲ್ಲಿ ಒಳಗೆ ಬರ್ತಾನ ಭಗವಂತ ಹಿಡ್ಕೊಂಬಂದಂಗೆ ಆ ಭಕ್ತಿ ಹಿಡ್ಕೊಂಬರ್ತೈತಪ್ಪ. ಅದಕ್ಕೆ ಈ ಪುರಾಣದ ಭಾಗವತ್ ಮಹಾತ್ಮ ಭಕ್ತಿ ಕಷ್ಟ ನಿವರ್ತನ ನಾಮ ಈ ಅಧ್ಯಾಯ ಮುಗಿಸ್ತಾರೆ. ಮುಂದೆ ಗೋಕರ್ಣ ಕಥೆ ಶುರು ಮಾಡಿ ಹೆಂಗಪ್ಪ ಅದು ಶುರು ಮಾಡ್ತಾರೆ, ಅದೇನು ಮಾಡಿ